ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಹೆಸರು ಶಂಕರ್. ಅಪ್ಪ ಅಮ್ಮನಿಗೆ ನಾವು 3 ಜನ ಮಕ್ಕಳು. ನಾವು ತುಂಬಾ ಬಡವರಾಗಿದ್ವಿ. ನಮ್ಮ ತಂದೆ ತೀರಿಕೊಂಡು ಇನ್ನು ಕೇವಲ 1 ವಾರ ಮಾತ್ರನೇ ಕಳೆದಿತ್ತು. ಆಗಲೇ ಅಣ್ಣ ಮನೆಯಲ್ಲಿ ಗಲಾಟೆಗಳನ್ನು ಶುರು ಮಾಡಿಬಿಟ್ಟಿದ್ದ. ಅವನು ಹೇಳ್ತಾ ಇದ್ದ, ಈ ಮನೆಯಲ್ಲಿ ಇರಲು ನನಗೆ ಇಷ್ಟವಿಲ್ಲ. ಅಣ್ಣ ಈಗ ಎದುರುಗಡೆ ಮನೆಯನ್ನು ಬಾಡಿಗೆಗೆ ಪಡೆದುಕೊಂಡಿದ್ದ. ಒಂದು ದಿನ ನಾವೆಲ್ಲರೂ ಹಸಿವಿನಿಂದ ಒದ್ದಾಡ್ತಾ ಇದ್ವಿ. ನಾನು ನನ್ನ ಅಣ್ಣನ ಬಳಿ ಊಟವನ್ನು ಕೇಳಲು ಹೋದಾಗ ಅವರು ನನ್ನನ್ನು ಬೈಯುತ್ತಾ ಅಲ್ಲಿಂದ ಓಡಿಸಿಬಿಟ್ಟ. ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ನಮ್ಮ ಮನೆಯಲ್ಲಿ ಅವರೊಬ್ಬರನ್ನು ಬಿಟ್ಟು ದುಡಿಯುವವರು ಇನ್ನು ಯಾರೂ ಇಲ್ಲ ಅಂತ. ಅಪ್ಪ ಕೂಡ ತೀರಿಕೊಂಡಿದ್ರು. ನಾವುಗಳು ಅಣ್ಣ ಮತ್ತು ಅತ್ತಿಗೆಯ ಮೇಲೆ ಭಾರವಾಗಿ ಇರಬಾರ್ದು ಅಂತ ನಾನು ಈಗ ಶಾಲೆಯನ್ನು ಬಿಟ್ಟು ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಅಮ್ಮ ಬೇರೆಯವರ ಮನೆಯಲ್ಲಿ ಅಡಿಗೆ ಕೆಲಸ ಮಾಡುತ್ತಾ ನಮ್ಮ ಹೊಟ್ಟೆ ತುಂಬಿಸುತ್ತಿದ್ರು. ಸುಮಾರು 10 ವರ್ಷಗಳ ನಂತರ ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದ್ರು. ನನಗೆ ಆಶೀರ್ವಾದ ಕೊಟ್ಟಿದ್ರು. ನಾನು ಈಗ ಒಂದು ಹೋಟೆಲ್ನ ಮಾಲೀಕನಾಗಿದ್ದೆ. ಈಗ ನಮ್ಮ ಮನೆಯನ್ನು ನಾವು ನಗರಕ್ಕೆ ಶಿಫ್ಟ್ ಮಾಡಿಕೊಂಡಿದ್ವಿ. ಒಂದು ದಿನ ನಮ್ಮ ಹೋಟೆಲ್ನಲ್ಲಿ ಕೆಲಸವನ್ನು ಕೇಳಲು ಒಬ್ಬ ವ್ಯಕ್ತಿ ಬಂದಿದ್ದ. ನಾನು ಆ ಬಡ ವ್ಯಕ್ತಿಯ ಮುಖವನ್ನು ನೋಡಿದಾಗ ಒಂದು ಕ್ಷಣ ನಾನು ಶಾಕ್ ಆಗ್ಬಿಟ್ಟಿದ್ದೆ. ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗಲಿಲ್ಲ. ಯಾಕೆಂದ್ರೆ ಅವರು ಅಪ್ಪ ಅನಾರೋಗ್ಯದಿಂದ ಬಳಲುತ್ತಾ ಈಗ 3 ತಿಂಗಳಾಗಿತ್ತು. ಎಷ್ಟೋ ಸಂತೋಷವಾಗಿದ್ದ ನಮ್ಮ ಮನೆಯಲ್ಲಿ ಈಗ ಸ್ಮಶಾನ ಮೌನ ಆವರಿಸಿತ್ತು. ಎಷ್ಟು ಆರೋಗ್ಯವಾಗಿ ಎಲ್ಲರಿಗೂ ಸಹಾಯ ಮಾಡುತ್ತಾ ಓಡಾಡಿಕೊಂಡಿದ್ದ ನನ್ನ ತಂದೆ ಈಗ ಕೇವಲ ಮೂಳೆಗಳ ಗೂಡಾಗಿದ್ರು. ಅವರು ಪೂರ್ತಿಯಾಗಿ ಹಾಸಿಗೆ ಹಿಡಿದು ಬಿಟ್ಟಿದ್ರು. ಅವರ ಶರೀರ ದಿನದಿಂದ ದಿನಕ್ಕೆ ತುಂಬಾ ವೀಕ್ ಆಗ್ಬಿಡ್ತಾ ಇತ್ತು. ಅಪ್ಪನಿಗೆ ಕ್ಯಾನ್ಸರ್ ಅಟ್ಯಾಕ್ ಆಗಿತ್ತು. ಅದು ಕೂಡ ಕೊನೆಯ ಸ್ಟೇಜ್ನಲ್ಲಿತ್ತು. ಡಾಕ್ಟರ್ ಕೂಡ ಹೇಳ್ಬಿಟ್ಟಿದ್ರು, ಇವರು ಉಳಿಯೋದಿಲ್ಲ ಅಂತ. ಅಮ್ಮ ತನ್ನ ಒಡವೆಗಳನ್ನು, ತನ್ನ ತಾಳಿಯನ್ನು ಕೂಡ ಮಾರಾಟ ಮಾಡಿ ಅಪ್ಪನಿಗೆ ಔಷಧಿಗಳನ್ನು ಕೊಡಿಸ್ತಾ ಇದ್ರು. ಆದ್ರೆ ಆ ಔಷಧಿಗಳು ಸಹ ಅಪ್ಪನನ್ನು ಉಳಿಸಲು ಸಾಧ್ಯವಾಗಿಲ್ಲ. ಅಪ್ಪನ ಆರೋಗ್ಯ ಎಷ್ಟೊಂದು ಕೆಟ್ಟಿತ್ತು ಅಂದ್ರೆ ಈಗ ಅಪ್ಪನನ್ನು ಮನೆಯಲ್ಲಿ ಇಟ್ಟುಕೊಂಡು ಚಿಕಿತ್ಸೆ ಕೊಡಿಸಲು ಅಸಾಧ್ಯವಾಗಿ ಬಿಟ್ಟಿತ್ತು. ಮನೆಯಲ್ಲಿ ಅಪ್ಪ, ಅಮ್ಮ, ನಾನು, ನನ್ನ ಸಣ್ಣ ತಂಗಿ ಮತ್ತು ನಮ್ಮ ದೊಡ್ಡ ಅಣ್ಣ ರಮೇಶ್ ಕೂಡ ಇದ್ವಿ. ಹೇಳಿಕೊಳ್ಳಲು ಮಾತ್ರ ಅಣ್ಣ ಮನೆಯಲ್ಲಿ ಎಲ್ಲರಿಗಿಂತಲೂ ದೊಡ್ಡವನು. ಅಪ್ಪನ ನಂತರ ಅವರೇ ನಮ್ಮ ಆಸರೆಯಾಗಿದ್ರು. ಆದ್ರೆ ರಮೇಶನ ಯಾವಾಗ ಪ್ರೀತಿ ಅತ್ತಿಗೆಯನ್ನು ಮದುವೆ ಮಾಡಿಕೊಂಡು ಬಂದ್ರೋ ಆಗಿನಿಂದಲೇ ಅವರು ತುಂಬಾ ಬದಲಾಗಿ ಬಿಟ್ಟಿದ್ರು. ಅವರಿಗೆ ಈಗ ನಮ್ಮ ಜೊತೆ ಆ ಮನೆಯಲ್ಲಿರಲು ಸಹ ಇಷ್ಟವಿರಲಿಲ್ಲ. ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ನಾವೆಲ್ಲರೂ ಚೆನ್ನಾಗಿ ಓದಿ ಜೀವನದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕು, ಏನನ್ನಾದರೂ ಸಾಧಿಸ್ಬೇಕು ಅಂತ. ಅಪ್ಪ ನಂದಿನಿಗೆ ಯಾವಾಗ್ಲೂ ಹೇಳ್ತಾ ಇದ್ರು, ನನ್ನ ಮಗಳನ್ನು ನಾನು ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡ್ತೀನಿ, ಅವಳು ಬಡವರ ಸೇವೆ ಮಾಡ್ತಾಳೆ ಅಂತ. ಈ ಮಾತು ಕೇಳಿ ನನ್ನ ತಂಗಿ ಕೂಡ ತುಂಬಾ ಸಂತೋಷ ಪಡ್ತಾ ಇದ್ಲು. ನಮ್ಮ ಅಪ್ಪನ ಬಳಿ ಅಷ್ಟೊಂದು ಸಂಪಾದನೆ ಇಲ್ದಿದ್ರು ಅಪ್ಪ ನಮ್ಮ ಜೀವನಗಳ ಬಗ್ಗೆ ತುಂಬಾ ಕನಸುಗಳನ್ನು ಕಂಡಿದ್ರು. ನಮಗೆ ಒಳ್ಳೆಯ ವಿದ್ಯೆಯನ್ನು ಸಹ ಕೊಡಿಸುತ್ತಿದ್ರು. ಅಣ್ಣ ಕೂಡ ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿ SSLC ಪಾಸ್ ಆಗಿದ್ದ. ನಂತರ ಅವನು ಕಾಲೇಜ್ಗೆ ಹೋದಾಗ ಅಲ್ಲಿ ಅವನ ಪರಿಚಯ ಪ್ರೀತಿ ಅತ್ತಿಗೆಯ ಜೊತೆಯಾಗಿತ್ತು. ಅವರಿಬ್ಬರಿಗೂ ಒಳ್ಳೆಯ ಗೆಳೆತನವಿತ್ತು. ಅಣ್ಣ ಆಗಾಗ ಅತ್ತಿಗೆಯನ್ನು ನಮ್ಮ ಮನೆಗೆ ಸಹ ಕರೆದುಕೊಂಡು ಬರ್ತಾ ಇದ್ದ. ಮನೆಯಲ್ಲಿ ಯಾರು ಯಾವತ್ತೂ ಕೇಳಿಲ್ಲ, ಒಬ್ಬ ವಯಸ್ಸು ಹುಡುಗಿಯನ್ನು ಯಾಕೆ ಇವನು ಮನೆಗೆ ಕರ್ಕೊಂಡು ಬರ್ತಾನೆ ಅಂತ. ನಾವೆಲ್ಲರೂ ಅವರನ್ನು ಎಷ್ಟೋ ಮೆಚ್ಚಿಕೊಳ್ಳುತ್ತಿದ್ದೆವು. ಅಣ್ಣ ಯಾವಾಗ್ಲೂ ಹೇಳ್ತಾ ಇದ್ರು, ಈಕೆ ನನ್ನ ಒಳ್ಳೆಯ ಗೆಳತಿ, ನಮ್ಮಿಬ್ಬರ ಮಧ್ಯೆ ಆ ರೀತಿ ಏನೂ ಇಲ್ಲ ಅಂತ. ಪ್ರೀತಿ ಅತ್ತಿಗೆ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಬೆರೆತು ಎಲ್ಲರ ಜೊತೆ ತುಂಬಾ ಪ್ರೀತಿ ಮತ್ತು ಗೌರವದಿಂದ ಮಾತನಾಡ್ತಾ ಇದ್ರು. ನಾವು ತುಂಬಾ ಸುಲಭವಾಗಿ ಅಣ್ಣನ ಈ ಮಾತುಗಳನ್ನು ನಂಬಿ ಬಿಟ್ಟಿದ್ವು. ನನಗೆ 12 ವರ್ಷ, ನನ್ನ ತಂಗಿಗೆ 10 ವರ್ಷ. ನಾವು ಯಾವಾಗಲೂ ಕಷ್ಟಪಟ್ಟು ಓದಿಕೊಳ್ತಾ ಇದ್ವಿ. ಅಣ್ಣನ ಡಿಗ್ರಿ ಮುಗಿದ ತಕ್ಷಣ ಅಪ್ಪ ಮತ್ತು ಅಮ್ಮ ಅಂದುಕೊಳ್ತಾ ಇದ್ರು, ಅಣ್ಣ ಈಗ ಒಳ್ಳೆಯ ಕೆಲಸವನ್ನು ಮಾಡ್ತಾನೆ ಅಂತ. ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ಮಗ ಕೆಲಸಕ್ಕಾಗಿ ಎಲ್ಲಾದರೂ ಅಪ್ಲೈ ಮಾಡುವಂತ. ಅಣ್ಣ ಕೂಡ ಹೇಳ್ತಾ ಇದ್ದ, ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ನೀವು ನನಗೆ ಆಶೀರ್ವಾದ ಮಾಡಿ ಸಾಕು, ನನ್ನ ಜೀವನ ತುಂಬಾ ಬೇಗ ಬದಲಾಗುತ್ತೆ ಅಂತ. ಅಣ್ಣನ ಮಾತು ಕೇಳಿ ಅಪ್ಪ ಅಮ್ಮ ಎಷ್ಟೋ ಸಂತೋಷವಾಗಿ ಅಣ್ಣನಿಗೆ ಆಶೀರ್ವಾದ ಮಾಡ್ತಾ ಇದ್ರು. ಆ ದೇವರು ನಿನ್ನನ್ನು ಯಾವಾಗ್ಲೂ ಚೆನ್ನಾಗಿಟ್ಟಿರ್ಲಿ, ನಿನಗೆ ಎಲ್ಲಾ ಸುಖ ಸಂತೋಷ ಅಭಿವೃದ್ಧಿ ಸಿಗ್ಲಿ ಅಂತ. ಅಪ್ಪ ಅಂದುಕೊಳ್ತಾ ಇದ್ರು, ನನ್ನ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಏನನ್ನಾದರೂ ಸಾಧಿಸಿ ದೊಡ್ಡ ಮನುಷ್ಯರಾದ್ರೆ ನನ್ನ ಕಷ್ಟಕ್ಕೂ ಫಲ ಸಿಕ್ಕಂತಾಗುತ್ತೆ ಅಂತ. ಅಪ್ಪ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡಿ ಮನೆಯನ್ನು ನಮ್ಮನ್ನು ನೋಡಿಕೊಳ್ತಾ ಇದ್ರು. ನಮ್ಮನ್ನು ಒಳ್ಳೆಯ ಶಾಲೆಗೆ ಸೇರಿಸಿ ಓದಿಸ್ತಾ ಇದ್ರು. ಅಪ್ಪ ಯಾವಾಗ್ಲೂ ಅಂದುಕೊಳ್ತಾ ಇದ್ರು, ಅಣ್ಣನ ವಿದ್ಯಾಭ್ಯಾಸ ಮುಗಿದು ಅವನು ಕೆಲಸಕ್ಕೆ ಹೋದ್ರೆ ಅವನಿಗೆ ಬರುವ ದುಡ್ಡಿನಿಂದ ನಮ್ಮ ಮನೆಯ ಪರಿಸ್ಥಿತಿಗಳು ಇನ್ನೂ ಸುಧಾರಿಸುತ್ತವೆ ಅಂತ.
ಆದ್ರೆ ಆ ರೀತಿ ಏನೂ ನಡೆಯಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅಪ್ಪನ ಆರೋಗ್ಯ ಬಿಗಡಾಯಿಸಲು ಶುರುವಾಯಿತು. ಅಪ್ಪ ಈಗ ಕೆಲಸಕ್ಕೆ ಹೋಗುವುದನ್ನು ಸಹ ನಿಲ್ಲಿಸಿಬಿಟ್ರು. ಅವರಿಗೆ ಹುಷಾರಿಲ್ಲದಿದ್ದರೂ ಕೈಯಲ್ಲಿ ಆಗದಿದ್ರು ಅವರು ಆಗಾಗ ಕೆಲಸದ ಮೇಲೆ ಹೋಗ್ತಾ ಇದ್ರು. ಅವರು ಉಪವಾಸವಿದ್ದು ಆದ್ರೂ ಸರಿ ನಮಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾ ಇದ್ರು. ಅವರ ಎಲ್ಲ ಭರವಸೆಗಳು ಕೇವಲ ಅಣ್ಣನ ಮೇಲೆಯೇ ಇದ್ವು. ಯಾಕೆಂದ್ರೆ ಅಣ್ಣನ ವಿದ್ಯಾಭ್ಯಾಸ ಈಗ ಪೂರ್ತಿಯಾಗಿತ್ತು. ಅಪ್ಪ ಅಂದುಕೊಳ್ತಾ ಇದ್ರು, ಈಗ ನನ್ನ ದೊಡ್ಡ ಮಗ ನನ್ನ ಪರಿವಾರದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿ ಅಂತ. ಒಂದು ದಿನ ಅಣ್ಣ ಎಷ್ಟೋ ಸಂತೋಷವಾಗಿ ಮನೆಗೆ ಬಂದ. ಅವನು ಅಮ್ಮನನ್ನು ತಬ್ಬಿಕೊಂಡು ಹೇಳ್ತಾ ಇದ್ದ, ಅಮ್ಮ, ನಾನು ಈ ದಿನ ತುಂಬಾ ಸಂತೋಷವಾಗಿದ್ದೇನೆ. ನಾವೆಲ್ಲರೂ ಈ ಮಾತುಗಳನ್ನು ಕೇಳಿಸಿಕೊಂಡು ಸಂತೋಷ ಪಡ್ತಾ ಇದ್ವಿ. ನಾವೆಲ್ಲ ಅಂದುಕೊಳ್ತಾ ಇದ್ವಿ ಅವರಿಗೆ ಎಲ್ಲಾದರೂ ಒಳ್ಳೆಯ ಕೆಲಸ ಸಿಕ್ಕಿರಬಹುದು ಅಂತ. ಮಗ, ಯಾವ ವಿಷಯಕ್ಕೆ ನೀನು ಇಷ್ಟೊಂದು ಸಂತೋಷವಾಗಿದೆಯಾ ಅಂತ ಅಮ್ಮ ಕೇಳಿದಾಗ ಅಣ್ಣ ಎಷ್ಟು ಸಂತೋಷವಾಗಿ ಹೇಳಿದ, ಅಮ್ಮ, ನನಗೆ ಪ್ರೀತಿ ಸಿಕ್ಕಿದ್ದಾಳೆ. ಈ ಮಾತು ಕೇಳಿದ ತಕ್ಷಣ ಅಮ್ಮ ಶಾಕ್ ಆಗ್ಬಿಟ್ಟಿದ್ಲು. ಅವಳ ಮುಖದ ಮೇಲಿದ್ದ ಸಂತೋಷ ಒಂದೇ ಕ್ಷಣದಲ್ಲಿ ಮಾಯವಾಗ್ಬಿಟ್ಟಿತ್ತು. ಮಗ, ನಿನ್ನ ಮಾತಿನ ಅರ್ಥವೇನು? ಪ್ರೀತಿ ಅಂದ್ರೆ ನಮ್ಮ ಮನೆಗೆ ಬರ್ತಾಳಲ್ಲ ಅದೇ ಹುಡುಗಿ ತಾನೆ? ಹೌದಮ್ಮ, ಅವಳೇನೆ. ನಾನು ಅವಳನ್ನು ತುಂಬಾ ಮೊದಲಿನಿಂದಲೂ ಎಷ್ಟೋ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿಗೂ ಕೂಡ ನಾನು ಅಂದ್ರೆ ತುಂಬಾ ಇಷ್ಟ. ಈಗ ನಮ್ಮ ವಿದ್ಯಾಭ್ಯಾಸ ಬೇರೆ ಮುಗಿದಿದೆ. ಆದ್ದರಿಂದ ಪ್ರೀತಿಗೆ ಮದುವೆಯ ಸಂಬಂಧಗಳನ್ನು ನೋಡ್ತಾ ಇದ್ದಾರೆ. ಆದ್ರೆ ಪ್ರೀತಿ ಅವರ ಮನೆಯಲ್ಲಿ ನಮ್ಮ ಬಗ್ಗೆ ಎಲ್ಲವನ್ನು ಹೇಳ್ಬಿಟ್ಲು. ಮೊದಲು ಪ್ರೀತಿ ಅವರ ಅಪ್ಪ ಈ ಸಂಬಂಧಕ್ಕೆ ಒಪ್ಪಿಕೊಂಡಿರ್ಲಿಲ್ಲ. ಅವರು ನನ್ನನ್ನು ಭೇಟಿಯಾದಾಗ, ನನ್ನನ್ನು ನೋಡಿದಾಗ ಮೊದಲ ನೋಟದಲ್ಲಿಯೇ ಅವರಿಗೆ ನಾನು ತುಂಬಾ ಇಷ್ಟವಾಗ್ಬಿಟ್ಟಿದ್ದೆ. ಅವರು ಹೇಳಿದ್ದಾರೆ, ನೀನು ಬೇಗ ನಿನ್ನ ಪರಿವಾರದವರನ್ನು ನಮ್ಮ ಮನೆಗೆ ಕರೆದುಕೊಂಡು ಬಾ ಅಂತ. ಅಮ್ಮ, ನಾಳೆ ಬೆಳಿಗ್ಗೆ ನೀವು ಮತ್ತು ಅಪ್ಪ ಇಬ್ಬರು ಪ್ರೀತಿಯವರ ಮನೆಗೆ ಹೋಗಿ ನನ್ನ ಸಂಬಂಧವನ್ನು ತೆಗೆದುಕೊಂಡು. ಅಮ್ಮ ಎಷ್ಟು ಶಾಕ್ನಿಂದ, ಮಗ, ನೀನ್ ಇದೇನ್ ಹೇಳ್ತಾ ಇದೀಯಾ? ಇನ್ನು ನಿನಗೆ ಕೆಲಸ ಕೂಡ ಸಿಕ್ಕಿಲ್ಲ, ಇಷ್ಟು ಬೇಗ ನೀನು ಮದುವೆ ಮಾಡ್ಕೋಬೇಕು ಅಂದ್ಕೊಳ್ತಾ ಇದೀಯಾ? ಆಗ ಅಣ್ಣ ಹೇಳ್ದ, ಏನಾಯ್ತು ಅಮ್ಮ ಅದಕ್ಕೆ? ನಿಧಾನವಾಗಿ ಕೆಲಸ ಕೂಡ ಸಿಗುತ್ತೆ ಬಿಡು. ನಾನು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾನೆ ಇದ್ದೀನಿ. ನೀವು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ದ. ಅಪ್ಪ ಅಮ್ಮ ಅಣ್ಣನ ಕೆಲಸದ ಸಿಹಿ ಸುದ್ದಿ ಕೇಳಬೇಕು ಅಂತ ಎಷ್ಟೋ ಕಾಯ್ತಾ ಇದ್ದವರಿಗೆ ಈ ಸುದ್ದಿ ಕೇಳಿ ತುಂಬಾ ಬೇಸರವಾಗಿತ್ತು. ಆದ್ರೂ ಅವರು ತುಂಬಾ ಸಂತೋಷದಿಂದ ಮುಗುಳ್ನಾಗುತ್ತಾ ಇದ್ರು. ಅಮ್ಮ ಏನು ಮಾತನಾಡದೆ ರೂಮ್ಗೆ ಹೋಗಿ ಅಪ್ಪನಿಗೆ ಈ ಎಲ್ಲಾ ಮಾತುಗಳನ್ನು ಹೇಳ್ಬೇಕಾದ್ರೆ ಅಪ್ಪ ಹೇಳಿದ್ರು, ನಾನು ಮಲಗಿರ್ಲಿಲ್ಲ, ಈ ಎಲ್ಲಾ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೀನಿ. ಈಗ ನನ್ನ ಮಗ ತೀರ್ಮಾನವನ್ನು ತೆಗೆದುಕೊಂಡು ಬಿಟ್ಟಿದ್ದಾನೆ. ಅವನು ಹೇಳಿದಂತೆ ನಾವು ಮಾಡ್ಬೇಕು. ಅಮ್ಮ ಎಷ್ಟು ಟೆನ್ಷನ್ ನಿಂದ ಕೇಳ್ತಾ ಇದ್ರು, ರೀ, ಅವನಿಗೆ ಇನ್ನೂ ಕೆಲಸ ಕೂಡ ಸಿಕ್ಕಿಲ್ಲ. ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ಎಲ್ರಿಗೂ ಗೊತ್ತು. ಇಂತಹ ಸ್ಥಿತಿಯಲ್ಲಿ ನಾವು ಅವನ ಮದುವೆ ಮಾಡಲು ಹೇಗೆ ಸಾಧ್ಯ? ನಮ್ಮ ಬಳಿ ಮದುವೆ ಮಾಡಲು ದುಡ್ಡು ಕೂಡ ಇಲ್ವಲ್ಲ. ಅವನು ಮೊದಲೆಲ್ಲ ಅವಳು ನನ್ನ ಗೆಳತಿ ಅಂತ ಹೇಳ್ತಾ ಇದ್ದ. ಈಗ ಇದ್ದಕ್ಕಿದ್ದ ಹಾಗೆ ಬಂದು ನಾನು ಅವಳನ್ನು ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾವನೆ. ಹುಡುಗಿ ಮನೆಯವರಿಗೆ ಮೊದಲೇ ಎಲ್ಲವನ್ನು ಹೇಳಿ ಅವರನ್ನು ಒಪ್ಪಿಸಿ ಈಗ ನಮ್ಮ ಬಳಿ ಬಂದು ಎಲ್ಲ ಆಗೋಗಿದೆ. ಈಗ ನೀವು ಹೋಗಿ ಅಲ್ಲಿ ಮಾತನಾಡಿ ಅಂತ ಹೇಳ್ತಾ ಇದ್ದಾನೆ. ಅಮ್ಮನಿಗೆ ಇದೆಲ್ಲವೂ ಸ್ವಲ್ಪ ಕೂಡ ಇಷ್ಟವಾಗ್ಲಿಲ್ಲ. ಅಮ್ಮ ತುಂಬಾ ಬೇಜಾರು ಮಾಡಿಕೊಂಡಿದ್ರು. ಆದ್ರೆ ಅಪ್ಪ ಅಮ್ಮನಿಗೆ ಅರ್ಥ ಮಾಡಿಸ್ತಾ ಇದ್ರು, ಮಕ್ಕಳು ದೊಡ್ಡವರಾಗಿ ಬುದ್ಧಿವಂತರಾಗಿ ಬಿಟ್ರೆ ಅವರನ್ನು ಯಾರು ನಿಲ್ಲಿಸಲು ಸಾಧ್ಯವಿಲ್ಲ. ನಮ್ಮ ಮಗ ಯಾವುದಾದರೂ ತಪ್ಪಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ನಮ್ಮ ವಿರುದ್ಧ ಹೋಗಿ ಅವನು ಏನನ್ನಾದರೂ ತಪ್ಪಾದ ತೀರ್ಮಾನ ತೆಗೆದುಕೊಂಡ್ರೆ ಜನರೆಲ್ಲರೂ ನಮ್ಮ ಬಗ್ಗೆನೆ ತಪ್ಪಾಗಿ ಮಾತನಾಡ್ತಾರೆ. ಆದ್ದರಿಂದ ಅವನು ಹೇಗೆ ಹೇಳ್ತಾನೋ ಅದೇ ರೀತಿ ಮಾಡು. ನನ್ನ ಆರೋಗ್ಯ ಸರಿಯಿಲ್ಲ, ಆದ್ದರಿಂದ ನಾಳೆ ನನ್ನಿಂದ ಬರಲಾಗುವುದಿಲ್ಲ. ಆದ್ರೆ ನೀನು ಮಕ್ಕಳನ್ನು ಕರೆದುಕೊಂಡು ಹೋಗಿ ಬಾ. ಅಪ್ಪನ ಮಾತು ಕೇಳಿ ಅಮ್ಮ ಪ್ರೀತಿಯೊಂದಿಗೆ ಮನೆಗೆ ಹೋಗಲು ತಯಾರಾಗಿದ್ರು. ನಮಗೆ ಈ ವಿಷಯ ತಿಳಿದಾಗ ನಾವು ತುಂಬಾ ಸಂತೋಷ ಪಟ್ವಿ. ನಾವು ಅಂದುಕೊಳ್ತಾ ಇದ್ವಿ ನಮ್ಮ ಮನೆಯಲ್ಲಿ ಮದುವೆ ನಡೆಯಲಿದೆ, ಅತ್ತಿಗೆ ಬರ್ತಾರೆ ಅಂತ. ಆದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗ್ಲಿಲ್ಲ ನಮ್ಮ ಸಂತೋಷ ಕೇವಲ ಕೆಲವು ದಿನಗಳು ಮಾತ್ರ ಇರುತ್ತೆ ಅಂತ. ಎರಡು ಮನೆಯವರು ಒಪ್ಪಿಕೊಂಡು ಮದುವೆ ಫಿಕ್ಸ್ ಆಗಿತ್ತು. ಅದೇ ದಿನ ಎಂಗೇಜ್ಮೆಂಟ್ ಕೂಡ ಮುಗಿದು ಹೋಗಿತ್ತು. ಆದ್ರೆ ಅಣ್ಣನಿಗೆ ಮಾತ್ರ ಸಂಪಾದನೆ ಮಾಡಬೇಕು ಅನ್ನುವ ಚಿಂತೆ ಇರ್ಲಿಲ್ಲ. ಅಪ್ಪನ ಆರೋಗ್ಯದ ಬಗ್ಗೆ ಕೂಡ ಚಿಂತೆ ಇರ್ಲಿಲ್ಲ. ಅವನು ಕೇವಲ ಪ್ರೀತಿ ಅತ್ತಿಗೆಯನ್ನು ಮದುವೆ ಮಾಡಿಕೊಂಡು ಕರೆದುಕೊಂಡು ಬರಬೇಕು ಅಂದುಕೊಂಡಿದ್ದ ಅಷ್ಟೇ. ಈಗ ಅಣ್ಣ ಮತ್ತು ಅತ್ತಿಗೆ ಮದುವೆ ಕೂಡ ನಡೆದಿತ್ತು. ಮದುವೆಗೆ ಮೊದಲೇ ಅಣ್ಣ ಎಷ್ಟೋ ಕಂಪನಿಯಲ್ಲಿ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ನಂತೆ. ದೇವರ ದಯೆಯಿಂದ ಕೆಲವೇ ದಿನಗಳಲ್ಲಿ ಅವನಿಗೆ ಕೆಲಸ ಕೂಡ ಸಿಕ್ಕಿತು. ನಿಧಾನವಾಗಿ ಅವನ ಮನೆಗೆ ದುಡ್ಡು ಕೊಡುವುದನ್ನು ಸಹ ಶುರು ಮಾಡಿದ. ಈಗ ಅಪ್ಪ ಅಮ್ಮನಿಗೆ ಸ್ವಲ್ಪ ನೆಮ್ಮದಿಯಾಗಿತ್ತು. ನಮ್ಮ ಮಗ ಈಗ ಮನೆಯ ಪರಿಸ್ಥಿತಿಯನ್ನು ಸಂಭಾಳಿಸಿಕೊಂಡು ಹೋಗ್ತಾನೆ ಅಂತ ಅವರು ಅಂದುಕೊಂಡಿದ್ರು.
ಇತ್ತೀಚೆಗೆ ಅಪ್ಪನ ಆರೋಗ್ಯ ತುಂಬಾ ಕೆಟ್ಟು ಹೋಗಿತ್ತು. ಅವರು ಕೆಲಸಕ್ಕೆ ಹೋಗದೆ ಪೂರ್ತಿಯಾಗಿ ಮನೆಯಲ್ಲೇ ನಿಂತು ಬಿಟ್ಟಿದ್ರು. ಅಪ್ಪನಿಗೆ ಈಗ ಒಳ್ಳೆಯ ಚಿಕಿತ್ಸೆಯ ಅವಶ್ಯಕತೆ ಇತ್ತು. ಅಮ್ಮ ಪದೇ ಪದೇ ಅಣ್ಣನಿಗೆ ಹೇಳ್ತಾ ಇದ್ರು, ಮಗ, ನಿನ್ನ ತಂದೆಯನ್ನು ಯಾವುದಾದರೂ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡು ಅಂತ. ಆದ್ರೆ ಅಣ್ಣ ಆ ರೀತಿ ಏನು ಮಾಡ್ಲಿಲ್ಲ. ಅವನು ಸೈಲೆಂಟ್ ಆಗಿ ಇರ್ತಾ ಇದ್ದ. ಅಪ್ಪನಿಗೆ ಸರ್ಕಾರಿ ಆಸ್ಪತ್ರೆಯಲ್ಲೇ ನಾವು ಚಿಕಿತ್ಸೆಯನ್ನು ಕೊಡಿಸುತ್ತಾ ಇದ್ವಿ. ಆದ್ರೆ ಅಣ್ಣನ ಬೇಜವಾಬ್ದಾರಿತನದಿಂದ ಈಗ ಅಲ್ಲೂ ಕೂಡ ಅಪ್ಪನಿಗೆ ಚಿಕಿತ್ಸೆ ಸಿಗ್ಲಿಲ್ಲ. ಅಣ್ಣ ಈಗ ಮನೆಯ ಬಗ್ಗೆ ಸ್ವಲ್ಪ ಕೂಡ ಗಮನ ಕೊಡ್ತಾ ಇರ್ಲಿಲ್ಲ. ಅವನು ಅತ್ತಿಗೆಯನ್ನು ಶಾಪಿಂಗಿಗೆ ಕರೆದುಕೊಂಡು ಹೋಗುವುದು, ಡಿನ್ನರ್ ಪಾರ್ಟಿಗೆ, ಸಿನಿಮಾಗೆ, ಪಾರ್ಕಿಗೆ, ಹೊರಗೆ ಸುತ್ತಾಡಲು ಅಂತ ಓಡಾಡಿಕೊಂಡು ಇರ್ತಾ ಇದ್ದ. ಅತ್ತಿಗೆ ಮನೆಯ ಒಂದೇ ಒಂದು ಕೆಲಸ ಕೂಡ ಮಾಡ್ತಾ ಇರ್ಲಿಲ್ಲ. ಅಷ್ಟು ಮಾತ್ರವಲ್ಲ, ಮನೆಯಲ್ಲಿ ಯಾರ ಜೊತೆ ಕೂಡ ಆಕೆ ಮಾತನಾಡ್ತಾ ಇರ್ಲಿಲ್ಲ. ಅವರಿಗೆ ಕೇವಲ ಅವರ ಗಂಡ ಮತ್ತು ಅವರ ರೂಮ್ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಬಿಟ್ಟಿತ್ತು. ನಾವು ಅತ್ತಿಗೆಯ ಜೊತೆ ಮಾತನಾಡಲು ಪ್ರಯತ್ನ ಪಟ್ಟಾಗ ಅವರು ನಮ್ಮ ಜೊತೆ ಮಾತನಾಡ್ತಾ ಇರಲಿಲ್ಲ. ಅವರು ದಿನಪೂರ್ತಿ ತನ್ನ ರೂಮಿನಲ್ಲಿಯೇ ಕುಳಿತುಕೊಂಡು ಮೊಬೈಲ್ ನೋಡುತ್ತಾ, ರಾತ್ರಿ ಅಣ್ಣ ಮನೆಗೆ ಬಂದ ತಕ್ಷಣ ರೆಡಿಯಾಗಿ ಅವರಿಬ್ಬರು ಗಂಡ ಹೆಂಡತಿ ಮನೆಯಿಂದ ಹೊರಗಡೆ ಹೊರಟೋಗ್ತಾ ಇದ್ರು. ಅಣ್ಣನಿಗೆ ಮನೆಯ ಪರಿಸ್ಥಿತಿಗಳು, ಮನೆಯ ಕಷ್ಟಗಳು ಕಣ್ಣಿಗೆ ಕಾಣಿಸ್ತಾನೆ ಇರ್ಲಿಲ್ಲ. ಎಷ್ಟೋ ತಿಂಗಳು ಇದೇ ರೀತಿ ಕಳೆದು ಹೋಗಿತ್ತು. ಮನೆಯಲ್ಲಿ ಯಾರು ಅಣ್ಣನಿಗೆ ಏನನ್ನೂ ಹೇಳ್ತಾ ಇರ್ಲಿಲ್ಲ. ಅಮ್ಮನಿಗೆ ಇದೆಲ್ಲವನ್ನು ನೋಡಿ ತುಂಬಾ ದುಃಖವಾಗ್ತಾ ಇತ್ತು. ಆಕೆ ಅಣ್ಣ ಮತ್ತು ಅತ್ತಿಗೆಗೆ ಬುದ್ಧಿ ಹೇಳಲು ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಅಪ್ಪ ಹೇಳ್ತಾ ಇದ್ರು, ಅವರಿಗೆ ಏನು ಹೇಳ್ಬೇಡ, ಅವರು ವಯಸ್ಸಿನಲ್ಲಿರುವವರು, ಈಗ ತಾನೇ ಮದುವೆ ಬೇರೆ ಆಗಿದೆ, ಅವರಿಷ್ಟದ ಪ್ರಕಾರ ಅವರ ಜೀವನವನ್ನು ನಡೆಸಲಿ, ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ರು. ನಿಧಾನವಾಗಿ ಅಣ್ಣ ಈಗ ಮನೆಗೆ ದುಡ್ಡು ಕೊಡುವುದನ್ನು ಸಹ ನಿಲ್ಲಿಸಿ ಬಿಟ್ಟಿದ್ದ. ಅಮ್ಮ ದುಡ್ಡನ್ನು ಕೇಳಿದಾಗ ಅಣ್ಣ ಏನೋ ಒಂದು ನೆಪ ಹೇಳ್ತಾ ಇದ್ದ. ಪ್ರೀತಿಗೆ ಹುಷಾರಿಲ್ಲ, ಅವಳ ಆರೋಗ್ಯಕ್ಕಾಗಿ ಸ್ವಲ್ಪ ದುಡ್ಡನ್ನು ಉಳಿಸಿಕೊಂಡಿದ್ದೇನೆ. ಕೆಲವೊಮ್ಮೆ ಹೇಳ್ತಾ ಇದ್ದ, ನಾವಿಬ್ಬರು ಹೊರಗೆ ಸುತ್ತಾಡಲು ಹೋಗ್ತಾ ಇದೀವಿ, ಅದಕ್ಕಾಗಿ ನಮಗೆ ದುಡ್ಡು ಬೇಕು ಅಂತ. ಅವನಿಗೆ ಈಗ ಇದೇ ರೊಟೀನ್ ಆಗ್ಬಿಟ್ಟಿತ್ತು. ಅವರಿಬ್ಬರು ಈಗ ಮನೆಯಲ್ಲಿ ಹೆಚ್ಚಾಗಿ ಊಟ ಕೂಡ ಮಾಡ್ತಾ ಇರ್ಲಿಲ್ಲ. ಅವರು ಹೆಚ್ಚಾಗಿ ಹೋಟೆಲ್ಗೆ ಹೋಗಿ ಊಟ ಮಾಡ್ತಾ ಇದ್ರು. ಇಲ್ಲ ಅಂದ್ರೆ ಆನ್ಲೈನ್ ನಲ್ಲಿ ಊಟವನ್ನು ತರಿಸಿಕೊಂಡು ತಿಂತಾ ಇದ್ರು. ನಾನು ಮತ್ತು ನನ್ನ ತಂಗಿ ಎಲ್ಲವನ್ನೂ ನೋಡ್ತಾ ಇದ್ವಿ. ನಮಗ ಅರ್ಥನೇ ಆಗ್ಲಿಲ್ಲ, ನಮ್ಮ ಮನೆಯಲ್ಲಿ ಇದೆಲ್ಲ ಏನು ನಡೀತಾ ಇದೆ ಅಂತ. ಅಣ್ಣ ಇತ್ತೀಚೆಗೆ ಮನೆಗೆ ಸ್ವಲ್ಪ ಕೂಡ ದುಡ್ಡು ಕೊಡ್ತಾ ಇರ್ಲಿಲ್ಲ. ಅಮ್ಮ ಈಗ ತೀರ್ಮಾನ ಮಾಡ್ಕೊಂಡಿದ್ರು, ನಾನು ಅವನ ಬಳಿ ಮಾತನಾಡ್ಬೇಕು ಅಂತ. ಅವರು ನೇರವಾಗಿ ಅಣ್ಣನ ರೂಮ್ಗೆ ಹೋಗಿ, ಮಗ ರಮೇಶ್, ಇದೆಲ್ಲ ಏನ್ ನಡೀತಾ ಇದೆಯಪ್ಪ? ನಿನ್ನ ತಂದೆ ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ರು. ಮನೆಯ ಪರಿಸ್ಥಿತಿಗಳು ಎಷ್ಟೊಂದು ಕೆಟ್ಟದಾಗಿದ್ದಾವೆ. ನಾನು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ನಮಗೆ ಸ್ವಲ್ಪ ದುಡ್ಡು ಬರುತ್ತೆ. ಮಕ್ಕಳಿಗೆ ಊಟ ಕೊಡಿಸ್ತಾ ಇದ್ದೀನಿ. ಇಲ್ಲದೆ ಇದ್ರೆ ಮನೆಯಲ್ಲಿ ಎಲ್ಲರೂ ಉಪವಾಸವಿರಬೇಕಾಗುತ್ತೆ. ನಿನ್ನ ತಂದೆಯ ಔಷಧಿ ತರಲು ಕೂಡ ನಮಗೆ ದುಡ್ಡು ಬೇಕು. ನಿನ್ನ ಬಳಿ ತುಂಬಾ ಹೆಚ್ಚಾಗಿ ದುಡ್ಡಿರುತ್ತಲ್ಲ ಮಗ. ಆದ್ರೆ ನೀನು ಯಾವಾಗ ನೋಡಿದ್ರು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾ ಇರ್ತೀಯ. ಪ್ರತಿದಿನ ನೀವು ಹೊರಗೆ ಹೋಗಿ ಊಟ ತಿಂತೀರಾ, ಮನೆಗೆ ಕೂಡ ಊಟವನ್ನು ತರಿಸ್ಕೊಳ್ತೀರಾ, ಯಾವಾಗ್ಲೂ ಹೊಸ ಬಟ್ಟೆಗಳನ್ನು ಹಾಕಿಕೊಳ್ತೀರಾ, ದಿನವೆಲ್ಲ ಸುತ್ತಾಡ್ತಾನೆ ಇರ್ತೀರಾ. ಮನೆಗೆ ಕೊಡಲು ಮಾತ್ರ ನಿನ್ನ ಬಳಿ ದುಡ್ಡಿರಲ್ವಾ? ಈ ಮಾತು ಕೇಳಿ ಅಣ್ಣ ಏನು ಮಾತನಾಡ್ಲಿಲ್ಲ. ಅವನು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಕುಳಿತಿದ್ದ. ಆದ್ರೆ ಅತ್ತಿಗೆ ತುಂಬಾ ಕೋಪವಾಗಿ ಅಳುತ್ತಾ ಹೇಳ್ತಾ ಇದ್ಲು, ನಿಮ್ಮ ಅಮ್ಮನ ಕಣ್ಣು ಯಾವಾಗ್ಲೂ ನಮ್ಮ ಮೇಲೇನೆ ಇರುತ್ತೆ. ನಾನು ಯಾಕೆ ಒಳ್ಳೆಯ ಊಟ ತಿಂತಾ ಇದ್ದೀನಿ, ನಾನು ಯಾಕೆ ಹೊಸ ಬಟ್ಟೆ ಹಾಕೊಳ್ತಾ ಇದ್ದೀನಿ, ನಾವು ಗಂಡ ಹೆಂಡತಿ ಯಾಕೆ ಇಷ್ಟೊಂದು ಸಂತೋಷವಾಗಿದ್ದೇವೆ ಅಂತ ಇವರು ಕಣ್ಣು ಹಾಕ್ತಾ ಇದ್ದಾರೆ. ನಮ್ಮ ಸಂತೋಷ ನೋಡಿ ಇವರಿಂದ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ. ನಾನು ನಿನಗೆ ಮೊದಲಿನಿಂದ ಹೇಳ್ತಾ ಇದ್ದೆ, ನಿನ್ನ ಮನೆಯವರಿಗೆ ನಾನು ಇಷ್ಟ ಇಲ್ಲ ಅಂತ. ಈ ದಿನ ನಿನಗೆ ಗೊತ್ತಾಯ್ತಾ ಸತ್ಯ ಏನು ಅಂತ? ನಿನ್ನ ತಾಯಿಯ ಬಾಯಿಂದ ನೀನೇ ಎಲ್ಲವನ್ನೂ ಕೇಳಿಸಿಕೊಂಡಿದೀಯಾ? ಅತ್ತಿಗೆಯ ಈ ಮಾತು ಕೇಳಿ ಅವರ ಪ್ರತಿಯೊಂದು ಮಾತಿನ ಮೇಲೆ ಅಣ್ಣನಿಗೆ ಈಗ ವಿಶ್ವಾಸ ಬಂದು ಬಿಟ್ಟಿತ್ತು. ಅಣ್ಣ ಆಗ್ಲೇ ಹೇಳ್ಬಿಟ್ಟ, ಇನ್ನು ಮೇಲೆ ನಾನು ಈ ಮನೆಯಲ್ಲಿ ಇರೋದಿಲ್ಲ. ನಿಮಗೆ ನನ್ನ ಮತ್ತು ನನ್ನ ಹೆಂಡತಿಯ ಸಂತೋಷವನ್ನು ನೋಡಿ ಸಹಿಸಿಕೊಳ್ಳಲಾಗ್ತಾ ಇಲ್ಲ. ತುಂಬಾ ದಿನದಿಂದ ನಾನು ಕೂಡ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ಆದ್ರೆ ಈ ದಿನ ನೀವೇ ನನ್ನ ರೂಮಿಗೆ ಬಂದಿದ್ದೀರಾ. ತುಂಬಾ ದಿನದಿಂದ ನಾನು ನಿಮ್ಮೆಲ್ಲರ ವ್ಯವಹಾರವನ್ನು ನೋಡ್ತಾ ಇದ್ದೀನಿ. ಮನೆಯಲ್ಲಿ ಯಾರು ನನ್ನ ಹೆಂಡತಿಯ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ. ಯಾರು ಅವಳಿಗೆ ಏನು ಸಹಾಯ ಕೂಡ ಮಾಡ್ತಾ ಇಲ್ಲ. ಅವಳ ಕೆಲಸವನ್ನು ಸಹ ಯಾರು ಮಾಡ್ತಾ ಇಲ್ಲ. ನಾನು ತಕ್ಷಣ ಒಂದು ಮನೆಯನ್ನು ನೋಡಿಕೊಳ್ತೀನಿ. ಮನೆ ಸಿಕ್ಕ ತಕ್ಷಣ ಇಲ್ಲಿಂದ ಹೊರಟು ಹೋಗ್ತೀನಿ. ನಿಮ್ಮಗಳಿಗೆ ನಾನು ಮತ್ತು ನನ್ನ ಹೆಂಡತಿ ಇಲ್ಲಿ ಸಂತೋಷವಾಗಿರುವುದು ಇಷ್ಟವಾಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಅಮ್ಮ ಹೇಳ್ತಾ ಇದ್ರು, ಮಗ, ನೀನು ಇದೆಂತ ಮಾತುಗಳನ್ನ ಹೇಳ್ತಾ ಇದೀಯಾ? ನಮ್ಮ ಬಗ್ಗೆ ನಿನಗೆ ಗೊತ್ತಿಲ್ವಾ? ನೀನು ನಿನ್ನ ಹೆಂಡತಿಯ ಮಾತುಗಳನ್ನು ನಂಬ್ತಾ ಇದೀಯಾ? ನೀನು ಈ ಮನೆಯ ದೊಡ್ಡ ಮಗ.
ನೀನು ನಿನ್ನ ತಮ್ಮ ಮತ್ತು ತಂಗಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ನಿನ್ನ ತಂದೆ ತಾಯಿಯ ಕಷ್ಟವನ್ನು ದೂರ ಮಾಡಬೇಕು. ಆದ್ರೆ ನೀನು ಯಾವಾಗಲೂ ನಿನ್ನ ಜೀವನದಲ್ಲೇ ವ್ಯಸ್ತವಾಗಿರ್ತೀಯ. ಅಣ್ಣ ತಕ್ಷಣ ಹೇಳ್ದ, ಅಮ್ಮ, ನಿಮ್ಮ ಯಾವುದೇ ಮಾತುಗಳನ್ನು ಸಹ ನಾನು ಕೇಳೋದಿಲ್ಲ. ನನಗೆ ಮನೆ ಸಿಗುವವರೆಗೂ ಮಾತ್ರ ನಾನು ಇಲ್ಲಿ ಇರ್ತೀನಿ. ಈ ಮಾತು ಕೇಳಿ ಅತ್ತಿಗೆ ಎಷ್ಟೋ ಸಂತೋಷ ಪಟ್ಟಿದ್ಲು. ಅವಳಿಗೆ ಈ ಮನೆಯಲ್ಲಿರುವುದು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಈ ಎಲ್ಲಾ ಮಾತುಗಳು ನಮಗೆ ಗೊತ್ತಾದಾಗ ನಮ್ಮೆಲ್ಲರಿಗೂ ತುಂಬಾ ದುಃಖವಾಗಿತ್ತು. ನಾವೆಲ್ಲರೂ ಅಣ್ಣನನ್ನು ನಿಲ್ಲಿಸಲು ತುಂಬಾ ಪ್ರಯತ್ನ ಪಟ್ವಿ. ಆದ್ರೆ ಅಣ್ಣ ನಮ್ಮ ಮನೆ ಎದುರುಗಡೆ ಇದ್ದ ಮನೆಯನ್ನು ಬಾಡಿಗೆಗೆ ಪಡೆದುಕೊಂಡ. ಆ ಮನೆ ತುಂಬಾ ದಿನದಿಂದ ಖಾಲಿಯಾಗಿ ಬಿದ್ದಿತ್ತು. ಈಗ ಅಣ್ಣ ಮತ್ತು ಅತ್ತಿಗೆ ಆ ಮನೆಗೆ ಶಿಫ್ಟ್ ಆಗ್ಬಿಟ್ರು. ಅವರು ಮೊದಲೇ ತಮ್ಮ ಊಟವನ್ನು ಬೇರೆ ಮಾಡಿಬಿಟ್ಟಿದ್ರು. ಈಗ ಅವರು ಇರುವುದು ಕೂಡ ಬೇರೆಯಾಗ್ಬಿಟ್ಟಿತ್ತು. ಅಪ್ಪ ಈ ಬಾರಿಯೂ ಅವರಿಗೆ ಏನನ್ನು ಹೇಳಲಿಲ್ಲ. ಅವನು ಏನು ಮಾಡ್ತಾ ಇದ್ದನೋ ಅದನ್ನು ಮಾಡ್ಲಿ ಬಿಡು ಅಂತ ಹೇಳ್ತಾ ಇದ್ರು ಅಷ್ಟೇ. ಅಣ್ಣ ಮಾಡಿದ ಕೆಲಸದಿಂದ ನಮ್ಮ ಮನೆಯ ಪರಿಸ್ಥಿತಿಗಳು ತುಂಬಾ ಬಿಗಡಾಯಿಸಿ ಬಿಟ್ವು. ಸಮಯ ತುಂಬಾ ಬೇಗ ಕಳೀತಾ ಇತ್ತು. ಅಪ್ಪನ ಆರೋಗ್ಯ ಇನ್ನೂ ಕೆಟ್ಟು ಹೋಗಿತ್ತು. ಒಂದು ದಿನ ಅಪ್ಪನಿಗೆ ಕೆಮ್ಮು ಶುರುವಾಗ್ಬಿಟ್ಟಿತ್ತು. ಅಪ್ಪ ಎಷ್ಟೊಂದು ಜೋರಾಗಿ ಕೆಮ್ತಾ ಇದ್ರು ಅಂದ್ರೆ ಅಪ್ಪನ ಬಾಯಿಂದ ಈಗ ರಕ್ತ ಬರಲು ಶುರುವಾಗಿತ್ತು. ಅಮ್ಮ ತಕ್ಷಣ ಅಡಿಗೆ ಮನೆಯಿಂದ ಓಡಿ ಬಂದ್ರು. ಅಪ್ಪನನ್ನು ನೋಡಿ ಅಮ್ಮ ಜೋರಾಗಿ ಅಳಲು ಶುರು ಮಾಡಿದ್ರು. ತುಂಬಾ ದಿನ ನಾನು ಮತ್ತು ನನ್ನ ತಂಗಿ ಸ್ಕೂಲ್ಗೆ ಹೋಗಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ಸ್ಕೂಲಿನ ಫೀಸನ್ನು ತುಂಬಾ ದಿನಗಳಿಂದ ನಾವು ಕಟ್ಟೇ ಇರ್ಲಿಲ್ಲ. ಆದ್ದರಿಂದ ಸ್ಕೂಲಿನವರು ನಮ್ಮನ್ನು ಫೀಸ್ ತರುವವರೆಗೂ ಸ್ಕೂಲ್ಗೆ ಬರಬೇಡಿ ಅಂತ ಹೇಳ್ಬಿಟ್ಟಿದ್ರು. ನಾವೆಲ್ಲರೂ ಈಗ ಅಪ್ಪನ ಬಳಿ ಓಡಿ ಹೋಗಿದ್ವಿ. ಅಪ್ಪನ ಕಣ್ಣುಗಳು ಮೇಲಕ್ಕೆ ಹೊರಟು ಹೋಗ್ತಾ ಇದ್ವು. ನಾನು ತಕ್ಷಣ ಅಪ್ಪನಿಗೆ ನೀರನ್ನು ಕುಡಿಸಲು ಪ್ರಯತ್ನ ಪಟ್ಟೆ. ಆದ್ರೆ ಅಪ್ಪ ಒಂದೇ ಒಂದು ಹನಿ ನೀರನ್ನು ಸಹ ಕುಡಿಯಲಿಲ್ಲ. ಅಮ್ಮ ಜೋರಾಗಿ ಅಳುತ್ತಾ, ಮಗ ಶಂಕರ್, ತಕ್ಷಣ ನಿಮ್ಮ ಅಣ್ಣನ ಬಳಿ ಓಡಿ ಹೋಗಿ ಅವನನ್ನು ಕರೆದುಕೊಂಡು ಬಾ. ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು ಅಂತ ಹೇಳು ಅಂತ ಹೇಳಿದ್ರು. ನಾನು ತಕ್ಷಣ ಅಣ್ಣನ ಮನೆಗೆ ಹೋದೆ. ಅಣ್ಣ, ಬೇಗ ಬಾಗಿಲು ತೆಗಿ ಅಂತ ನಾನು ಅವರ ಮನೆಯ ಬಾಗಿಲನ್ನು ಜೋರಾಗಿ ತಟ್ತಾ ಇದ್ದೆ. ಆಗಲೇ ಅತ್ತಿಗೆ ಕೇಳಿದ್ರು, ಈ ಸಮಯದಲ್ಲಿ ಯಾರು ಬಂದಿದ್ದಾರೆ? ಯಾಕೆ ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದೀರಾ? ನಾನು ಅಳುತ್ತಾ, ಅತ್ತಿಗೆ, ಅಪ್ಪನ ಆರೋಗ್ಯ ತುಂಬಾ ಕೆಟ್ಟೋಗಿದೆ. ತಕ್ಷಣ ಅಣ್ಣನನ್ನು ಕರೆಯಲಿ ಅಂತ ಹೇಳಿದೆ. ಅಣ್ಣ ಹೊರಗೆ ಬಂದಾಗ ಅವನು ತುಂಬಾ ಕೋಪದಲ್ಲಿದ್ದ. ಅವನು ನನ್ನನ್ನು ನೋಡುತ್ತಾ ಹೇಳ್ದ, ಸ್ವಲ್ಪ ಕೂಡ ಬುದ್ಧಿ ಇಲ್ವೇನೋ ಶಂಕರ್ ನಿಂಗೆ? ನಾನು ಮಧ್ಯಾಹ್ನ ಸ್ವಲ್ಪ ಸಮಯ ಮಲ್ಕೊಳ್ತೀನಿ ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ತಾನೆ. ಆದ್ರೂ ಇಲ್ಲಿಗೆ ಬಂದು ಕಾಟ ಕೊಡ್ತಾ ಇದ್ದೀರಾ. ನಿಮ್ಮಿಂದ ನನಗೆ ಇನ್ನೂ ನೆಮ್ಮದಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ನಾನು ತಕ್ಷಣ ಅಣ್ಣನ ಕಾಲಿಗೆ ಬಿದ್ದು, ಅಣ್ಣ, ಅಪ್ಪನಿಗೆ ಸರಿಯಾಗಿ ಉಸಿರಾಡಲಾಗ್ತಾ ಇಲ್ಲ. ಅವರು ರಕ್ತವಾಂತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ನಿಮ್ಮ ಗಾಡಿಯನ್ನು ತೆಗೆದುಕೊಂಡು ಬನ್ನಿ. ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಇಲ್ದಿದ್ರೆ ಅಪ್ಪ ಸತ್ತು ಹೋಗ್ತಾರೆ ಅಂತ ಕೇಳ್ಕೊಳ್ತಾ ಇದ್ದೆ. ಏನು? ನನ್ನ ಗಾಡಿಯಲ್ಲಿ ಕರೆದುಕೊಂಡು ಹೋಗ್ಬೇಕಾ? ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ. ನನಗೆ ಈಗ ಹುಷಾರು ಕೂಡ ಇಲ್ಲ. ನನ್ನಿಂದ ಗಾಡಿ ಓಡಿಸಲು ಸಾಧ್ಯವಿಲ್ಲ. ನೀನು ಒಂದು ಕೆಲಸ ಮಾಡು, ಹೊರಗೆ ಹೋಗಿ ಯಾವುದಾದರೂ ಆಟೋ ರಿಕ್ಷಾವನ್ನು ನೋಡು ಅಂತ ಹೇಳಿದ್ರು. ಅಣ್ಣ, ನೀವ್ ಇದೇನ್ ಹೇಳ್ತಾ ಇದ್ದೀರಾ? ರಿಕ್ಷಾದವರು ಇಷ್ಟೊಂದು ದೂರ ಬರೋದಿಲ್ಲ. ರಿಕ್ಷಾಗೆ ಕೊಡಲು ನಮ್ಮ ಬಳಿ ದುಡ್ಡು ಕೂಡ ಇಲ್ಲ ಅಂತ ಹೇಳಿದಾಗ ಅಣ್ಣ ತುಂಬಾ ಶಾಂತವಾಗಿ, ನಾನೇನ್ ಮಾಡ್ಬೇಕು? ನಿಮ್ಮ ಜೊತೆ ಇರುವ ಎಲ್ಲಾ ಸಂಬಂಧಗಳನ್ನು ನಾನು ಮೊದಲೇ ಮುರಿದು ಹಾಕ್ಬಿಟ್ಟಿದ್ದೀನಿ. ಆ ಕಾರನ್ನು ನನಗೆ ನನ್ನ ಮಾವನವರು ಕೊಟ್ಟಿದ್ದಾರೆ. ಅದು ನಿನ್ನ ಅತ್ತಿಗೆಯ ಕಾರು. ಆ ಕಾರನ್ನು ನಾನು ಅಪ್ಪನನ್ನು ಕರೆದುಕೊಂಡು ಹೋಗಲು ಉಪಯೋಗಿಸ್ಬೇಕಾ? ಅಪ್ಪನಿಗೆ ಮೊದಲೇ ಆರೋಗ್ಯ ಸರಿ ಇಲ್ಲ. ಡಾಕ್ಟರ್ ಕೂಡ ಹೇಳ್ಬಿಟ್ಟಿದ್ದಾರೆ ಅವರು ಉಳಿಯೋದಿಲ್ಲ ಅಂತ. ಆದ್ರೂ ನೀವು ಯಾಕೆ ಅಪ್ಪನಿಗೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ಅಣ್ಣನ ಈ ವಿಚಿತ್ರವಾದ ಮಾತುಗಳನ್ನು ಕೇಳಿ ನನಗೆ ತುಂಬಾ ದುಃಖವಾಗ್ತಾ ಇತ್ತು. ಅವನ ಮಾತುಗಳಿಂದ ನನ್ನ ಹೃದಯಕ್ಕೆ ತುಂಬಾ ಜಾಸ್ತಿ ನೋವಾಗ್ತಾ ಇತ್ತು. ನಾನು ತಕ್ಷಣ ಅಲ್ಲಿಂದ ನಮ್ಮ ಮನೆಗೆ ವಾಪಸ್ ಓಡಿ ಬಂದ್ಬಿಟ್ಟೆ. ಮನೆಯಲ್ಲಿ ಅಪ್ಪ ತುಂಬಾ ಒದ್ದಾಡ್ತಾ ಇದ್ರು. ಅಣ್ಣ ಹೇಳಿದ ಮಾತುಗಳನ್ನು ಅಮ್ಮನಿಗೆ ಹೇಳಿದಾಗ ಅಮ್ಮ ಹೇಳ್ತಾ ಇದ್ರು, ಮಗ, ನಿನ್ನ ಸೈಕಲ್ ಅನ್ನೇ ತೆಗಿ. ನಾವು ಸೈಕಲ್ ಮೇಲೆ ಅಪ್ಪನನ್ನು ಕರೆದುಕೊಂಡು ಹೋಗೋಣ. ನಾವು ಯಾರಿಗಾಗಿಯೂ ಕಾಯುವ ಅವಶ್ಯಕತೆ ಇಲ್ಲ ಅಂತ. ನಾನು ಈಗ ಅಪ್ಪನಿಗೆ ಆಸರೆಯನ್ನು ಕೊಟ್ಟು ಎಬ್ಬಿಸಿದೆ. ಅಪ್ಪ ಜಾಸ್ತಿ ಬೇಕಾಗ್ಬಿಟ್ಟಿದ್ರು. ಅಪ್ಪನನ್ನು ಸೈಕಲ್ನ ಕ್ಯಾರಿಯರ್ ಮೇಲೆ ಕೂರಿಸಿಕೊಂಡು ಅವರ ಕೈಯನ್ನು ನನ್ನ ಸೊಂಟಕ್ಕೆ ಗಟ್ಟಿಯಾಗಿ ಹಿಡಿದುಕೊಳ್ಳಲು ಹೇಳಿದೆ. ಅಮ್ಮ ಕೂಡ ಹಿಂದೆಯಿಂದ ಅಪ್ಪನನ್ನು ಹಿಡಿದುಕೊಂಡು ನಡೆದುಕೊಂಡೇ ಬರ್ತಾ ಇದ್ರು. ಬಿಸಿಲು ತುಂಬಾ ಜಾಸ್ತಿ ಇತ್ತು. ನಮ್ಮ ಪರಿಸ್ಥಿತಿಗಳು ಸ್ವಲ್ಪ ಕೂಡ ಸರಿ ಇರ್ಲಿಲ್ಲ. ನಾನು ಸೈಕಲ್ ತುಳಿಯುತ್ತಾ ಅಳ್ತಾ ಇದ್ದೆ. ನನ್ನ ಕಣ್ಣೀರು ನೆಲದ ಮೇಲೆ ಬೀಳ್ತಾ ಇತ್ತು. ದಾರಿಯಲ್ಲಿ ಎಷ್ಟೊಂದು ಗಾಡಿಗಳು ಓಡಾಡ್ತಾ ಇದ್ವು, ಎಷ್ಟೊಂದು ಜನ ಓಡಾಡ್ತಾ ಇದ್ರು. ಆದ್ರೆ ಯಾರು ಕೇಳಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಯನ್ನು ಈ ಹುಡುಗ ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಂತ. ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಸೇರಿದಾಗ ಅಲ್ಲಿನ ಸ್ಥಿತಿಯನ್ನು ನೋಡಿ ನನ್ನ ಧೈರ್ಯವೆಲ್ಲವೂ ಅಲ್ಲೇ ಸತ್ತು ಹೋಗಿತ್ತು.
ಅಲ್ಲಿ ಎಲ್ಲಾ ಕಡೆ ರೋಗಿಗಳ ಕಣ್ಣೀರು, ಅವರ ಗೋಳಾಟ. ಕೆಲವರು ಕೋಪದಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ನಾನು ಅಲ್ಲೇ ಇದ್ದ ಒಬ್ಬ ವಾರ್ಡ್ ಬಾಯ್ ನನ್ನು ಕರೆದು, ಅಣ್ಣ, ದಯವಿಟ್ಟು ನನ್ನ ಅಪ್ಪನನ್ನು ನೋಡಿ, ಅವರು ಸತ್ತು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಆ ವ್ಯಕ್ತಿ ನನ್ನನ್ನು ಕೋಪವಾಗಿ ಗುರಾಯಿಸುತ್ತಾ, ಚೀಟಿ ಬರ್ಸಿದ್ಯಾ ಅಂತ ಕೇಳಿದ್ರು. ಇಲ್ಲ ಅಣ್ಣ, ನಾವು ಈಗ ತಾನೇ ಬಂದಿದ್ದೀವಿ ಅಂತ ಹೇಳಿದಾಗ, ಮೊದಲು ಹೋಗಿ ಚೀಟಿಯನ್ನು ಬರೆಸು, ನಂತರ ಡಾಕ್ಟರ್ ಬಂದು ನೋಡ್ತಾರೆ ಅಂತ ಹೇಳಿದ್ರು. ನಾನು ತಕ್ಷಣ ಅಪ್ಪನನ್ನು ಅಮ್ಮನ ಬಳಿ ಕೂರಿಸಿ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡೆ. ಅಲ್ಲಿ ತುಂಬಾ ಜಾಸ್ತಿ ಜನ ಕಾಯ್ತಾ ನಿಂತ್ಕೊಂಡಿದ್ರು. ನನ್ನ ಸರದಿ ಬರುವಷ್ಟರಲ್ಲಿ ಸುಮಾರು 2 ಗಂಟೆ ಕಳೆದು ಹೋಗಿತ್ತು. ನಾನು ಚೀಟಿಯನ್ನು ಬರೆಸಿಕೊಂಡು ವಾಪಸ್ ಬಂದು ನೋಡಿದಾಗ ಅಪ್ಪ ನೆಲದ ಮೇಲೆ ಮಲಗಿದ್ರು. ಯಾಕೆಂದ್ರೆ ಆ ಆಸ್ಪತ್ರೆಯಲ್ಲಿ ಯಾವುದೇ ಬೆಡ್ಡುಗಳು ಖಾಲಿ ಇರಲಿಲ್ಲ. ಅಮ್ಮ ತನ್ನ ಸೆರಗಿನಿಂದ ಅಪ್ಪನಿಗೆ ಗಾಳಿಯನ್ನು ಬೀಸ್ತಾ ಇದ್ರು. ಕೊನೆಗೆ ಒಬ್ಬ ಡಾಕ್ಟರ್ ಬಂದು ದೂರದಿಂದಲೇ ಅಪ್ಪನನ್ನು ನೋಡಿ, ಇವರಿಗೆ ರಕ್ತದ ಅವಶ್ಯಕತೆ ಇದೆ, ಆದ್ರೆ ನಮ್ಮ ಆಸ್ಪತ್ರೆಯಲ್ಲಿ ರಕ್ತ ಇಲ್ಲ. ನೀವು ತಕ್ಷಣ ಇವರನ್ನು ಬೇರೆ ಯಾವುದಾದರೂ ಪ್ರೈವೇಟ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ರು. ನಾವು ಡಾಕ್ಟರ್ನ ಕಾಳುಗಳನ್ನು ಹಿಡಿದುಕೊಂಡು, ಡಾಕ್ಟರ್, ನಾವು ತುಂಬಾ ಬಡವರು, ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿಕೊಳ್ತಾ ಇದ್ವಿ. ಆದ್ರೆ ಡಾಕ್ಟರ್ ನಮ್ಮ ಕೈಯನ್ನು ತಳ್ಳಿಬಿಟ್ಟು, ಇಲ್ಲಿ ಜಾಗ ಇಲ್ಲ, ಇಲ್ಲಿ ನೀವು ತಮಾಷೆ ಮಾಡುವ ಅವಶ್ಯಕತೆ ಇಲ್ಲ, ತಕ್ಷಣ ಇಲ್ಲಿಂದ ಹೊರಗೆ ಹೋಗಿ ಅಂತ ಹೇಳಿಬಿಟ್ರು. ನಾವು ಈಗ ಅಪ್ಪನನ್ನೇ ನೋಡ್ತಾ ಇದ್ವಿ. ಅಪ್ಪನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನಾನು ಈಗ ಮತ್ತೆ ಅಪ್ಪನನ್ನು ಸೈಕಲ್ ಮೇಲೆ ಕೂರಿಸಿಕೊಂಡು ಮನೆಗೆ ವಾಪಸ್ ಕರೆದುಕೊಂಡು ಬಂದೆ. ಮನೆಗೆ ಬರ್ಬೇಕಾದ್ರೆ ಆ ದಾರಿಯುದ್ದಕ್ಕೂ ಅಪ್ಪನ ತಲೆ ನನ್ನ ಹೆಗಲ ಮೇಲೇನೆ ಬೀಳ್ತಾ ಇತ್ತು. ನಾನು ದಾರಿಯುದ್ದಕ್ಕೂ ಅಪ್ಪನ ಬಳಿ ಮಾತನಾಡ್ತಾ ಇದ್ದೆ. ಅಪ್ಪ, ಮನೆ ಬಂದ್ಬಿಡುತ್ತೆ, ನೀವು ಧೈರ್ಯವಾಗಿರಿ ಅಂತ ಹೇಳ್ತಾ ಇದ್ದೆ. ಆದ್ರೆ ನನಗೆ ಕೂಡ ಚೆನ್ನಾಗಿ ಗೊತ್ತಿತ್ತು ಏನೂ ನಡೆಯೋದಿಲ್ಲ ಅಂತ. ಅಮ್ಮ ಕೂಡ ದಾರಿಯುದ್ದಕ್ಕೂ ಅಳ್ತಾನೆ ಇದ್ರು. ಮನೆಯಲ್ಲಿ ನಾವು ಅಪ್ಪನನ್ನು ಮಲಗಿಸಿದಾಗ ಅಪ್ಪನ ಶರೀರದಲ್ಲಿ ಯಾವುದೇ ರೀತಿಯ ಚಲನೆ ಇರಲಿಲ್ಲ. ಅಮ್ಮ ಅಪ್ಪನಿಗಾಗಿ ತಿನ್ನಲು ಏನಾದರೂ ಮಾಡೋಣ ಅಂತ ಅಡಿಗೆ ಮನೆಗೆ ಹೋದ್ರು. ಆದ್ರೆ ಅಡಿಗೆ ಮನೆಯಲ್ಲಿ ಏನೊಂದು ಸಾಮಾನುಗಳೇ ಇರ್ಲಿಲ್ಲ. ಅಪ್ಪನ ಆರೋಗ್ಯದ ಬಗ್ಗೆ ವಿಚಾರಿಸಲು ಕೂಡ ಅಣ್ಣನಿಗೆ ಮನಸ್ಸಿರ್ಲಿಲ್ಲ. ಅವರು ಮನೆಗೆ ಬೀಗವನ್ನು ಹಾಕಿಕೊಂಡು ಅತ್ತಿಗೆ ಜೊತೆ ಎಲ್ಲೋ ಸುತ್ತಾಡಲು ಹೊರಗೆ ಹೋಗಿದ್ದ. ಆ ರಾತ್ರಿ ನಮ್ಮ ಮನೆಯ ಮೇಲೆ ಸಿಡಿಲು ಬಿದ್ದಂತೆ ಆಗ್ಬಿಟ್ಟಿತ್ತು. ನನ್ನ ತಂಗಿ ಕೂಡ ಅಣ್ಣನ ಬಳಿ ಸಹಾಯ ಕೇಳಲು ಹೋಗಿದ್ರೆ ಅವಳನ್ನು ಕೂಡ ಅಣ್ಣ ಮತ್ತು ಅತ್ತಿಗೆ ಬೈದು ಹೊರಗೆ ಕಳಿಸಿಬಿಟ್ಟಿದ್ರು. ಅಪ್ಪ ಈಗ ಊಟವನ್ನು ಸಹ ಬಿಟ್ಟು ಬಿಟ್ಟಿದ್ರು. ಅಕ್ಕಪಕ್ಕದವರ ಸಹಾಯದಿಂದ ನಮಗೆ ಸ್ವಲ್ಪ ಊಟ ಸಿಗ್ತಾ ಇತ್ತು. ದಿನ ಕಳೆದರೆ ಅಪ್ಪನ ಚಿಕಿತ್ಸೆಗೆ ದುಡ್ಡು ಎಲ್ಲಿಂದ ಬರುತ್ತೆ, ಔಷಧಿಗಳನ್ನು ಹೇಗೆ ತರಬೇಕು ಅಂತ ನಾವು ತುಂಬಾ ದುಃಖ ಪಡ್ತಾ ಇದ್ವಿ. ಅಣ್ಣನನ್ನು ನೋಡಿ ಈಗ ನಮಗೆ ತುಂಬಾ ಕೋಪ ಬರ್ತಾ ಇತ್ತು. ಯಾರಾದ್ರೂ ಮಕ್ಕಳು ತನ್ನ ಪರಿವಾರದವರ ಜೊತೆ, ತನ್ನ ಹೆತ್ತ ತಂದೆ ತಾಯಿಯ ಜೊತೆ ಈ ರೀತಿ ಕೂಡ ಮಾಡ್ತಾರಾ ಅಂತ ನನಗನ್ನಿಸ್ತಾ ಇತ್ತು. ನಾನು ಈಗ ಅಳುತ್ತಾ ನನ್ನ ಸ್ನೇಹಿತನ ಅಂಗಡಿಗೆ ಹೋದೆ. ನಾನು ತುಂಬಾ ನಾಚಿಕೆ ಪಡುತ್ತಾ ಅವನನ್ನು ಕೇಳಿದೆ, ಸಂತೋಷ್, ಅಪ್ಪನಿಗೆ ತುಂಬಾ ಹುಷಾರಿಲ್ಲ, ಅವರ ಔಷಧಿಗಳಿಗಾಗಿ ನನಗೆ 1,000 ರೂಪಾಯಿ ಸಾಲ ಸಿಗುತ್ತಾ? ನಾನು ಸಂಪಾದನೆ ಮಾಡಿದ ತಕ್ಷಣ ನಿನ್ನ ದುಡ್ಡನ್ನು ನಿನಗೆ ವಾಪಸ್ ಕೊಟ್ಟು ಬಿಡ್ತೀನಿ. ಸಂತೋಷ್ ನನ್ನನ್ನೇ ನೋಡುತ್ತಾ, ನೀನು ನನ್ನ ತಮ್ಮ ಇದ್ದ ಹಾಗೆ ಕಣೋ, ಆದ್ರೆ ಈಗ ನಾನೇ ತುಂಬಾ ಕಷ್ಟದಲ್ಲಿದ್ದೀನಿ. ನೀನು ಹಿಂದಿನ ಬಾಕಿಯನ್ನು ಕೂಡ ಇನ್ನು ವಾಪಸ್ ಕೊಟ್ಟಿಲ್ಲ ಅಂತ ಹೇಳುತ್ತಾ ಅವನು 200 ರೂಪಾಯಿಯನ್ನು ನನ್ನ ಕೈಗೆ ಕೊಟ್ಟ. ಈಗ ನನ್ನ ಬಳಿ ಇಷ್ಟೇ ಕಣ ಇರೋದು ಅಂತ ಹೇಳ್ದ. ನಾನು ಆ ದುಡ್ಡನ್ನು ತೆಗೆದುಕೊಂಡು ಮೆಡಿಕಲ್ ಸ್ಟೋರ್ಗೆ ಹೋದೆ. ಅಂಗಡಿಯವರು ಔಷಧಿಗಳಿಗೆ 800 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ನಾನು ಆತನ ಮುಂದೆ ಕೈ ಜೋಡಿಸಿ, ಅಣ್ಣ, ನನ್ನ ಬಳಿ ಕೇವಲ 200 ಮಾತ್ರ ಇದೆ, ಉಳಿದ ಹಣವನ್ನು ನಾನು ನಿಮಗೆ ನಾಳೆ ತಂದು ಕೊಟ್ಟು ಬಿಡ್ತೀನಿ. ನನ್ನ ತಂದೆ ತುಂಬಾ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದೆ. ಆದ್ರೆ ಆ ವ್ಯಕ್ತಿ ಔಷಧಿಗಳನ್ನು ವಾಪಸ್ ಒಳಗೆ ಎತ್ತಿಟ್ಟು ಹೇಳಿದ್ರು, ಇಲ್ಲಿ ಸಾಲ ಸಿಗೋದಿಲ್ಲ, ಬೇರೆ ಎಲ್ಲಾದ್ರೂ ಪ್ರಯತ್ನ ಪಡು ಹೋಗು ಅಂತ. ನಾನು ಬರೀ ಕೈಯಲ್ಲಿ ಮನೆಗೆ ವಾಪಸ್ ಬರ್ತಾ ಇದ್ದೆ. ಆ ರೋಡಿನ ಒಂದು ಮೂಲೆಯಲ್ಲಿ ನನಗೆ ಅಣ್ಣ ಕಾಣಿಸಿದ್ರು. ಅವರು ಹಣ್ಣುಗಳನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾ ಇದ್ರು. ನಾನು ಸ್ವಲ್ಪ ಧೈರ್ಯ ತಂದುಕೊಂಡು ಅಣ್ಣನನ್ನು ನಿಲ್ಲಿಸಿ ಹೇಳಿದೆ, ಅಣ್ಣ, ಅಪ್ಪನ ಔಷಧಿಗಳಿಗಾಗಿ ಸ್ವಲ್ಪ ದುಡ್ಡು ಬೇಕಾಗಿತ್ತು, ನಿಮ್ಮ ಬಳಿ ಇದ್ರೆ ಕೊಡ್ತೀರಾ ಅಂತ ಕೇಳಿದಾಗ ಅಣ್ಣ ಮುಖ ತಿರುಗಿಸಿಕೊಂಡು, ನನಗೂ ನಿಮಗೂ ಯಾವುದೇ ಸಂಬಂಧವಿಲ್ಲ, ನೀವು ಪ್ರತಿದಿನ ಇದೇ ನಾಟಕ ಆಡ್ತಾ ಇರ್ತೀರಾ, ಔಷಧಿಗಳು ಬೇಕು ಅಂತ ನನಗೆ ಹಿಂಸೆ ಕೊಡ್ತಾ ಇರ್ತೀರಾ, ನಾನೇನಾದ್ರೂ ನಿಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೀನಾ? ಹೋಗು, ಯಾರ ಬಳಿ ಆದ್ರೂ ಭಿಕ್ಷೆ ಬೇಡು ಹೋಗು, ನನ್ನ ಬಳಿ 1 ರೂಪಾಯಿ ಕೂಡ ಇಲ್ಲ ಅಂತ ಹೇಳ್ಬಿಟ್ಟ. ನಾನು ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ವಾಪಸ್ ಬಂದು ಅಮ್ಮನಿಗೆ ಎಲ್ಲಾ ಮಾತುಗಳನ್ನು ಹೇಳಿದೆ. ಅಮ್ಮ ಎಷ್ಟೋ ದುಃಖದಿಂದ ಹೇಳ್ತಾ ಇದ್ರು, ಈಗ ಅವನ ಮನಸ್ಸಿನಲ್ಲಿ ನಾವಿಲ್ಲ, ನಮ್ಮ ಮೇಲೆ ಅವನಿಗೆ ಯಾವುದೇ ಪ್ರೀತಿ ಕೂಡ ಇಲ್ಲ, ಅವನು ಈಗ ತನ್ನ ಹೆಂಡತಿಯ ಜೊತೆ ತುಂಬಾ ಸಂತೋಷವಾಗಿದ್ದಾನೆ ಅಂತ ಹೇಳ್ತಾ ಇದ್ರು. ನನ್ನ ತಂಗಿ ಹಸಿವಿನಿಂದ ಸುಸ್ತಾಗಿ ನೆಲದ ಮೇಲೆ ಮಲಗಿದ್ಲು.
ಅಮ್ಮ ಅಪ್ಪನ ಪಕ್ಕದಲ್ಲಿ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಇದ್ರು. ಕರೆಂಟ್ ಬಿಲ್ಲು ಕಟ್ಟದೆ ನಮ್ಮ ಮನೆಯಲ್ಲಿ ಕರೆಂಟ್ ಅನ್ನು ಕೂಡ ತೆಗೆದು ಹಾಕಿದ್ರು. ನಾನು ಅಪ್ಪನ ಕಾಲ ಬಳಿ ಕುಳಿತುಕೊಂಡು ಯೋಚಿಸ್ತಾ ಇದ್ದೆ, ಬಡವರಾಗಿರೋದು ಅಷ್ಟು ದೊಡ್ಡ ತಪ್ಪ? ಬಡವರಿಗೆ ಔಷಧಿಗಳು ಕೂಡ ಸಿಗೋದಿಲ್ವಾ ಅಂತ. ರಾತ್ರಿ ಸುಮಾರು 12 ಗಂಟೆ ಸಮಯದಲ್ಲಿ ಅಮ್ಮ ಹೇಳಿದ್ರು, ಮಗ, ನಿನ್ನ ಅಣ್ಣನನ್ನು ಕರೆದುಕೊಂಡು ಬಾ. ಬಹುಶಃ ನಿನ್ನ ತಂದೆಯ ಜೀವ ಅವನ ಮೇಲೆಯೇ ಇದೆ ಅನ್ಸುತ್ತೆ. ಅಮ್ಮನ ಮಾತು ಕೇಳಿ ನಾನು ಈಗ ಇನ್ನೊಂದು ಬಾರಿ ಅಣ್ಣನ ಮನೆಗೆ ಹೋದೆ. ನಾನು ಬಾಗಿಲನ್ನು ತಟ್ಟಿದಾಗ ಅಣ್ಣ ಒಳಗಿನಿಂದಲೇ ಹೇಳಿದ್ರು, ಶಂಕರ್, ಇನ್ನೊಂದು ಬಾರಿ ನೀನು ನನಗೆ ತೊಂದರೆ ಕೊಟ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ತಕ್ಷಣ ಇಲ್ಲಿಂದ ತೊಲಗು. ಅವನ ಮಾತುಗಳನ್ನು ಕೇಳಿ ನಾನು ತಲೆ ಬಗ್ಗಿಸಿಕೊಂಡು ಸೈಲೆಂಟ್ ಆಗಿ ಮನೆಗೆ ಬಂದ್ಬಿಟ್ಟೆ. ಇವರನ್ನು ಬೇಡಿಕೊಳ್ಳುವುದು ವೇಸ್ಟ್ ಅಂತ ನನಗೆ ಅನ್ನಿಸ್ತಾ ಇತ್ತು. ನಾನು ಮನೆಯೊಳಗೆ ಕಾಲಿಟ್ಟಾಗ ಅಪ್ಪನ ಕೈಗಳು ಮೇಲೆ ಎದ್ದಿತ್ತು. ಯಾರನ್ನು ಕರೆಯುತ್ತಿರುವ ಹಾಗೆ ಅವರು ತುಂಬಾ ಜೋರಾಗಿ ಉಸಿರು ತೆಗೆದುಕೊಳ್ತಾ ಇದ್ರು. ಅಮ್ಮ ಮತ್ತು ನನ್ನ ತಂಗಿ ಇಬ್ಬರು ಅಳ್ತಾ ಕುಳಿತುಕೊಂಡಿದ್ರು. ಆ ದೃಶ್ಯ ಎಷ್ಟು ಒಂದು ನೋವು ಕೊಡ್ತಾ ಇತ್ತು ಅಂದ್ರೆ ನನ್ನಿಂದ ಅದನ್ನು ನೋಡಲಾಗಿಲ್ಲ. ನಾನು ತಕ್ಷಣ ನನ್ನ 2 ಕಣ್ಣನ್ನು ಮುಚ್ಚಿಕೊಂಡೆ. ಅದೇ ಕ್ಷಣದಲ್ಲಿ ಅಪ್ಪನ ಉಸಿರು ನಿಂತು ಹೋಗಿತ್ತು. ನಾವೆಲ್ಲರೂ ಈಗ ಅನಾಥರಾಗಿ ಬಿಟ್ಟಿದ್ವಿ. ಮನೆಯಲ್ಲಿ ಎಲ್ಲರೂ ಜೋರಾಗಿ ಅಳ್ತಾ ಇದ್ರು. ಮಧ್ಯರಾತ್ರಿ ಎಲ್ಲರೂ ಆರಾಮವಾಗಿ ಸೈಲೆಂಟ್ ಆಗಿ ಮಲಗಿದ್ರೆ ನಮ್ಮ ಮನೆಯಲ್ಲಿ ಜೋರಾಗಿ ಅಳುವ ಶಬ್ದಗಳು ಕೇಳಿಸ್ತಾ ಇದ್ವು. ಬಹುಶಃ ನಾವು ಅಳುವುದನ್ನು ಕೇಳಿ ಅಣ್ಣ ಮತ್ತು ಅತ್ತಿಗೆ ಎದ್ದಿದ್ರು ಅನ್ಸುತ್ತೆ. ಆದರೂ ಅವರಿಬ್ಬರು ಅಲ್ಲಿಗೆ ಬರ್ಲೇ ಇಲ್ಲ. ಅಪ್ಪ ಸತ್ತು ಇನ್ನು 2ನೇ ದಿನ ಮನೆಯ ಅಂಗಳದಲ್ಲಿ ಮೌನ ಆವರಿಸಿತ್ತು. ಬಂದಿದ್ದ ನೆಂಟರುಗಳು ಒಬ್ಬೊಬ್ಬರಾಗಿ ಹೋಗ್ತಾ ಇದ್ರು. ಈಗ ಮನೆಯಲ್ಲಿ ನಾನು, ನನ್ನ ತಂಗಿ ಮತ್ತು ಅಮ್ಮ 3 ಜನ ಕುಳಿತುಕೊಂಡಿದ್ವಿ. ಅಂಜಲಿ ಹಸಿವಿನಿಂದ ಆಗಾಗ ಅಡಿಗೆ ಮನೆಗೆ ಹೋಗಿ ಖಾಲಿ ಪಾತ್ರೆಗಳನ್ನು ನೋಡ್ತಾ ಇದ್ಲು. ಪಾತ್ರೆಯನ್ನು ನೋಡಿ ಅವಳು ಸೈಲೆಂಟ್ ಆಗಿ ಬಂದು ಒಂದು ಮೂಲೆಯಲ್ಲಿ ಮಲಗ್ತಾ ಇದ್ಲು. ಅಮ್ಮ ಈಗ ವಿಧವೆಯಾಗ್ಬಿಟ್ಟಿದ್ರು. ಅವರು ಒಂದು ಮೂಲೆಯಲ್ಲಿ ಕುಳಿತು ಸೈಲೆಂಟ್ ಆಗಿ ಕಣ್ಣೀರು ಹಾಕ್ತಾ ಇದ್ರು. ಅಂಜಲಿ ಅಳುತ್ತಾ ನನ್ನ ಬಳಿ ಬಂದು, ಅಣ್ಣ, ನನಗೆ ತುಂಬಾ ಹಸಿವಾಗ್ತಾ ಇದೆ. ನನ್ನಿಂದ ಹಸಿವನ್ನು ತಡೆದುಕೊಳ್ಳಲಾಗ್ತಾ ಇಲ್ಲ. ನನಗೆ ತಿನ್ನಲು ಏನಾದ್ರೂ ಕೊಡ್ತೀಯಾ ಅಂತ ಕೇಳ್ತಾ ಇದ್ರು. ನಾನು ಅಡಿಗೆ ಮನೆಗೆ ಹೋಗಿ ನೋಡಿದಾಗ ಅಡಿಗೆ ಮನೆಯಲ್ಲಿ ತಿನ್ನಲು ಅಂತ ಏನೂ ಉಳಿದಿರ್ಲಿಲ್ಲ. ಅಮ್ಮ ಹೇಳ್ತಾ ಇದ್ರು, ಅಪ್ಪನಿಗೆ ಹುಷಾರಿಲ್ದೆ ಇರ್ಬೇಕಾದ್ರೆ ಮನೆಯಲ್ಲಿ ಎಲ್ಲಾ ರೇಷನ್ ಆಗೋಗಿತ್ತು ಅಂತ. ನೀನು ಈಗ ಅಣ್ಣನ ಬಳಿ ಹೋಗಿ 1 ಕೆಜಿ ಹಸಿಟ್ಟನ್ನು ಸಾಲವಾಗಿ ತೆಗೆದುಕೊಂಡು ಬಾ. ನಾಳೆ ಹೇಗಾದರೂ ಮಾಡಿ ನಾನು ಅವನ ದುಡ್ಡನ್ನು ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ಹೇಳು. ಅಣ್ಣನ ಬಳಿ ಹೋಗ್ಬೇಕಾದ್ರೆ ನನಗೆ ಧೈರ್ಯನ ಸಾಕಾಗ್ಲಿಲ್ಲ. ಯಾಕೆಂದ್ರೆ ಅಪ್ಪ ಸತ್ತು ಹೋಗ್ತಾ ಇದ್ದಾರೆ ಅಂದ್ರೂ ಅವನು ನಮ್ಮ ಮನೆಗೆ ಬಂದಿರ್ಲಿಲ್ಲ. ಆದ್ರೆ ನನ್ನ ತಂಗಿಯ ಹಸಿವನ್ನು, ಅವಳ ಕಣ್ಣೀರನ್ನು ನೋಡಿ ನಾನು ಸ್ವಲ್ಪ ಧೈರ್ಯ ತಂದುಕೊಂಡು ಅವರ ಮನೆಗೆ ಹೋದೆ. ಅಣ್ಣ ಮನೆಯಲ್ಲಿ ಆರಾಮವಾಗಿ ಕುಳಿತು ಪೇಪರ್ ಓದುತ್ತಾ ಕಾಫಿ ಕುಡಿತಾ ಇದ್ದ. ನಾನು ಅವರ ಮನೆಯ ಬಳಿ ಹೋದಾಗ ಅವನು ನನ್ನನ್ನೇ ನೋಡುತ್ತಾ, ಈಗ ಏನು ತೆಗೆದುಕೊಳ್ಳೋದಕ್ಕೆ ಬಂದಿದ್ಯಾ ನಮ್ಮ ಮನೆಗೆ ಅಂತ ಕೇಳಿದ. ನಾನು ಅಳುತ್ತಾ, ಅಣ್ಣ, ನಿಮಗೆ ನಮ್ಮ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ವಾ? ನೀವು ನಮ್ಮನ್ನು ಅಷ್ಟೊಂದು ದೂರ ಮಾಡಿಬಿಟ್ರಾ? ನಾವು ಹಸಿವಿನಿಂದ ಒದ್ದಾಡುವುದು, ನಮ್ಮ ಮುಖದ ಮೇಲಿರುವ ನೋವು ಕೂಡ ನಿಮಗೆ ಕಾಣಿಸ್ತಾ ಇಲ್ವಾ? ಅಪ್ಪ ಕೂಡ ಕೊನೆಯ ಕ್ಷಣಗಳಲ್ಲಿ ನಿನ್ನನ್ನೇ ನೆನೆಸಿಕೊಂಡು ನರಳಿ ಪ್ರಾಣ ಬಿಟ್ರು. ನೀವ್ ಅಂದುಕೊಂಡಿದ್ದಿದ್ರೆ ಅಪ್ಪನನ್ನು ಕಾಪಾಡಬಹುದಾಗಿತ್ತಲ್ವಾ ಅಂತ ಹೇಳ್ಬಿಟ್ಟೆ. ಅಣ್ಣ ಕೋಪದಿಂದ ಕಿರುಚಾಡುತ್ತಾ, ನಿನಗೆ ಬಹಳ ದುರಹಂಕಾರ, ಈ ರೀತಿ ಮಾತನಾಡು ಅಂತ ನಿನ್ನ ಅಪ್ಪ ಅಮ್ಮ ನಿನಗೆ ಹೇಳ್ಕೊಟ್ಟಿದಾರ? ದೊಡ್ಡವರ ಜೊತೆ ಹೇಗೆ ಮಾತನಾಡಬೇಕು ಅಂತ ನಿನಗೆ ಯಾರು ಹೇಳ್ಕೊಟ್ಟಿಲ್ವಾ? ಇದು ನನ್ನ ಮನೆ, ಇದು ಯಾವುದೋ ಛತ್ರ ಅಲ್ಲ. ನಿಮಗೆ ಮನಸ್ಸು ಬಂದಾಗ ಮುಖ ಎತ್ಕೊಂಡು ಇಲ್ಲಿಗೆ ಬರಲು. ತಕ್ಷಣ ಇಲ್ಲಿಂದ ಹೊರಗಡೆ ಹೋಗು, ಇಲ್ದಿದ್ರೆ ನಾನು ನಿನ್ನನ್ನು ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು. ನಾನು ಸೈಲೆಂಟ್ ಆಗಿ ಅಲ್ಲಿಂದ ವಾಪಸ್ ಬಂದೆ. ಆದ್ರೆ ಅಂಜಲಿಯ ಕಣ್ಣೀರು ನನ್ನಿಂದ ತಡೆದುಕೊಳ್ಳಲಾಗ್ಲಿಲ್ಲ. ನಾನು ಮನೆಗೆ ಬಂದ ಮೇಲೆ ಅಮ್ಮ ಹೇಳ್ತಾ ಇದ್ರು, ಮಗ, ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಅಣ್ಣನ ಬಳಿ ಹೋಗು. ಪದೇ ಪದೇ ನಿಮ್ಮನ್ನು ನೋಡಿದ್ರೆ ಅವನ ಮನಸ್ಸು ಕರಗಬಹುದು ಅಂತ. ನಾನು ಇನ್ನೊಮ್ಮೆ ಅಲ್ಲಿಗೆ ಹೋದಾಗ ಅಣ್ಣ ಅತ್ತಿಗೆ ಜೊತೆ ಮಾತನಾಡ್ತಾ ಇದ್ರು. ಅವನು ಕೋಪದಿಂದ, ನೀನು ಮತ್ತೆ ಇಲ್ಲಿಗೆ ಬಂದ್ಬಿಟ್ಯಾ ಅಂತ ಹೇಳಿದಾಗ, ಅಣ್ಣ, ದಯವಿಟ್ಟು ನಮಗೆ ಸ್ವಲ್ಪ ಊಟ ಕೊಡಿ, ಇಲ್ದಿದ್ರೆ ಸ್ವಲ್ಪ ದುಡ್ಡನ್ನಾದ್ರೂ ಕೊಡಿ, ನಾನು ನಿಮ್ಮ ದುಡ್ಡನ್ನು ಖಂಡಿತ ವಾಪಸ್ ಕೊಡ್ತೀನಿ. ಅಂಜಲಿ ತುಂಬಾ ದಿನದಿಂದ ಹಸಿವಿನಿಂದ ಒದ್ದಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಅಣ್ಣ ಎದ್ದು ನನ್ನ ಕುತ್ತಿಗೆಯನ್ನು ಹಿಡಿದುಕೊಂಡು ಮನೆಯಿಂದ ಹೊರಗೆ ತಳ್ದ. ಅಣ್ಣನಿಗೆ ಚೆನ್ನಾಗಿ ಗೊತ್ತಿತ್ತು ನಮ್ಮ ಮನೆಯಲ್ಲಿ ಸಂಪಾದನೆ ಮಾಡುವವರು ಯಾರು ಇಲ್ಲ ಅಂತ. ಈಗ ಅಪ್ಪ ಕೂಡ ಹೊರಟು ಹೋಗಿದ್ದಾರೆ ಅಂತ. ಆದ್ರೂ ಅಣ್ಣ ನಮ್ಮ ಮೇಲೆ ಕರುಣೆ ತೋರಿಸ್ಲಿಲ್ಲ. ಅವನು ಈಗ ನಮ್ಮನ್ನು ಅವಮಾನ ಮಾಡ್ತಾ ಇದ್ದ. ಅಣ್ಣ ಈಗ ಜೋರಾಗಿ ಕಿರುಚುತ್ತಾ ಅಕ್ಕಪಕ್ಕದವರೆಲ್ಲರನ್ನು ಸೇರಿಸಿ ಹೇಳ್ತಾ ಇದ್ದ, ನನ್ನ ಅಪ್ಪ ಈ ಲೋಕವನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಬದುಕಿರುವಾಗಲೇ ಅವರು ನನ್ನನ್ನು ಮನೆಯಿಂದ ಹೊರ ಹಾಕಿಬಿಟ್ರು. ಈಗ ನನಗೂ ಈ ಪರಿವಾರಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಆದ್ರೆ ಇವನು ನನ್ನ ಚಿಕ್ಕ ತಮ್ಮ ಪ್ರತಿದಿನ ಊಟವನ್ನು ಕೇಳಿಕೊಂಡು ನಮ್ಮ ಮನೆಗೆ ಬರ್ತಾ ಇರ್ತಾನೆ. ಈ ಜನರಿಗೆ ನನ್ನ ಜೊತೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಲು ಇಷ್ಟವಿಲ್ಲದೆ ಇದ್ರೆ ನನಗೂ ಕೂಡ ಇವರ ಜೊತೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಲು ಇಷ್ಟವಿಲ್ಲ.
ಅಣ್ಣ ಎಲ್ಲರ ಮುಂದೆ ಹಸಿ ಹಸಿ ಸುಳ್ಳನ್ನು ಹೇಳ್ತಾ ಇದ್ದ. ಅವನು ತನ್ನ ಇಷ್ಟದ ಪ್ರಕಾರ ಆ ಮನೆಯನ್ನು ಬಿಟ್ಟು ಬಿಟ್ಟಿದ್ದ. ಎಲ್ಲರೂ ಈಗ ನನ್ನನ್ನು ನೋಡಿ ನಗ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇತ್ತು. ನಾನು ಬರೀ ಕೈಯಲ್ಲಿ ನಮ್ಮ ಮನೆಗೆ ವಾಪಸ್ ಬಂದ್ಬಿಟ್ಟೆ. ನಾನು ಅಮ್ಮನಿಗೆ ಎಲ್ಲವನ್ನು ಹೇಳಿ, ಅಮ್ಮ, ಇನ್ನು ಮುಂದೆ ಯಾವತ್ತೂ ನಾನು ಅಣ್ಣನ ಮನೆಗೆ ಹೋಗೋದಿಲ್ಲ. ಅವರು ನಮ್ಮ ಜೊತೆ ಎಲ್ಲ ಸಂಬಂಧವನ್ನು ಮುರಿದುಕೊಂಡಾಗ ನಾವು ಕೂಡ ಅವರನ್ನು ಮರೆತು ಬಿಡ್ಬೇಕಲ್ವಾ ಅಂತ ಹೇಳಿದೆ. ನಾನು ಅಂದುಕೊಳ್ತಾ ಇದ್ದೆ, ಅಣ್ಣನ ಮೈಯಲ್ಲಿರುವ ರಕ್ತ ನೀರಾಗ್ಬಿಟ್ಟಿದ್ಯಾ? ಅವರಿಗೆ ತನ್ನ ತಾಯಿ, ತನ್ನ ತಮ್ಮ, ತಂಗಿ ಹಸಿವಿನಿಂದ ಒದ್ದಾಡ್ತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ. ನನಗೆ ಅನ್ನಿಸ್ತಾ ಇತ್ತು ಅಣ್ಣನನ್ನು ಹಿಡಿದುಕೊಂಡು ಚೆನ್ನಾಗಿ ಹೊಡೆದು ಹಾಕ್ಬೇಕು ಅಂತ. ಆದ್ರೆ ಅವನು ನನಗೆ ದೊಡ್ಡ ಅಣ್ಣ. ನಾನು ಆ ರೀತಿ ಮಾಡಲು ಸಾಧ್ಯವಿಲ್ಲ. ನಾನು ಅಂದುಕೊಂಡೆ, ಅವನು ನಮಗೆ ಸಹಾಯ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಅಕ್ಕಪಕ್ಕದವರೆಲ್ಲರೂ ನಮ್ಮ ತಂದೆಯ ಜೊತೆ ಚೆನ್ನಾಗಿಯೇ ಇದ್ರು. ಬಹುಶಃ ಈಗ ಯಾರಾದರೂ ನಮಗೆ ಸಹಾಯ ಮಾಡಬಹುದೇನೋ ಅಂತ ನಾನು ಈಗ ಪಕ್ಕದ ಮನೆಗೆ ಹೋಗಿ ಅವರನ್ನು ಕೇಳ್ತಾ ಇದ್ದೆ. ನಮ್ಮ ಮನೆಯ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ನಮಗೆ ಸ್ವಲ್ಪ ದುಡ್ಡನ್ನು ಸಾಲವಾಗಿ ಕೊಡಿ, ನಾನು ಖಂಡಿತ ವಾಪಸ್ ಕೊಡ್ತೀನಿ ಅಂತ. ಆದ್ರೆ ಅವರು ನನ್ನನ್ನು ಕೋಪವಾಗಿ ನೋಡುತ್ತಾ, ಸ್ವಂತ ಅಣ್ಣನನ್ನೇ ನೀವು ನೆಟ್ಟಗೆ ಇಟ್ಕೊಳ್ಳಲಿಲ್ಲ, ಅವರನ್ನು ಎಷ್ಟೊಂದು ಅವಮಾನ ಮಾಡ್ತಾ ಇದ್ದೀರಾ, ಅವರಿಗೆ ಎಷ್ಟೊಂದು ಕಾಟ ಕೊಡ್ತಾ ಇದ್ದೀರಾ, ಈಗ ನಮ್ಮನ್ನು ಕೂಡ ಅವಮಾನ ಮಾಡ್ಬೇಕು ಅಂತ ನಮ್ಮ ಮನೆಗೆ ಬಂದಿದೀಯಾ ಅಂತ ಕೇಳಿದ್ರು. ಯಾರು ಅಲ್ಲಿ ನಮಗೆ ಸಹಾಯವನ್ನು ಮಾಡಲಿಲ್ಲ. ನಾನು ಅಮ್ಮನ ಬಳಿ ಕುಳಿತುಕೊಂಡು ಜೋರಾಗಿ ಅಳ್ತಾ ಇದ್ದೆ. ಅಮ್ಮ, ಈ ಪ್ರಪಂಚದಲ್ಲಿ ಬಡವರಿಗೆ ನನ್ನವರು ಅಂತ ಯಾರು ಇರೋದಿಲ್ಲ. ಸ್ವಂತ ಅಣ್ಣನೇ ಮುಖ ತಿರುಗಿಸಿಕೊಂಡ ಮೇಲೆ ಹೊರಗಿನವರ ಮೇಲೆ ನಾವು ಏನು ಅಂತ ಹೇಳೋಕೆ ಸಾಧ್ಯ? ಅಮ್ಮ ಅಳ್ತಾ ಹೇಳಿದ್ರು, ಮಗ, ಧೈರ್ಯ ಕೆಡಬೇಡ, ಆ ದೇವರು ಖಂಡಿತ ಯಾವುದೋ ಒಂದು ದಾರಿಯನ್ನು ನಮಗೆ ತೋರಿಸುತ್ತಾರೆ. ನಾನು ಕೂಡ ಈ ಮನೆಯ ಮಗ. ಆದ್ರೆ ನನ್ನ ಪರಿವಾರಕ್ಕಾಗಿ ನನ್ನಿಂದ ಏನು ಮಾಡಲಾಗ್ತಾ ಇರ್ಲಿಲ್ಲ. ನನ್ನ ಚಿಕ್ಕ ತಂಗಿ ಹಸಿವಿನಿಂದ ಒದ್ದಾಡ್ತಾ ಇದ್ಲು. ನನಗನ್ನಿಸುತ್ತೆ ಅಮ್ಮನಿಗೂ ಕೂಡ ತುಂಬಾ ಹಸಿವಾಗಿರಬಹುದು. ಆದ್ರೆ ಆಕೆ ತನ್ನ ಬಾಯಿಂದ ಒಂದೇ ಒಂದು ಮಾತು ಸಹ ಹೇಳ್ತಾ ಇರ್ಲಿಲ್ಲ. ನಾನು ಕೂಡ ತುಂಬಾ ದಿನದಿಂದ ಏನೂ ತಿಂತಾ ಇರ್ಲಿಲ್ಲ. ನನಗೂ ತುಂಬಾ ಜಾಸ್ತಿ ಹಸಿವಾಗ್ತಾ ಇತ್ತು. ಅಣ್ಣನಿಗೆ ನಮ್ಮ ಬಗ್ಗೆ ಯಾವುದೇ ಚಿಂತೆ ಇರ್ಲಿಲ್ಲ. ಅತ್ತಿಗೆಯ ಜೊತೆ ಅಣ್ಣನ ಜೀವನ ತುಂಬಾ ಸಂತೋಷವಾಗಿ ಕಳೀತಾ ಇತ್ತು. ಅತ್ತಿಗೆ ಅಂದುಕೊಂಡ ಹಾಗೆ ಅಣ್ಣ ನಮ್ಮ ಪರಿವಾರದ ಜೊತೆ ಎಲ್ಲಾ ಸಂಬಂಧವನ್ನು ಕಡಿದು ಹಾಕಿದ್ರು. ಒಂದು ದಿನ ನಾನು ಪುಸ್ತಕಗಳನ್ನೆಲ್ಲ ನನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡಾಗ ಅಮ್ಮ ನನ್ನನ್ನು ಕೇಳಿದ್ರು, ಮಗ, ಶಾಲೆಗೆ ಹೋಗ್ತಾ ಇದೀಯಾ ಅಂತ. ನಾನು ಹೇಳಿದೆ, ಇಲ್ಲಮ್ಮ, ನಾನು ಇನ್ಮೇಲೆ ಶಾಲೆಗೆ ಹೋಗೋದಿಲ್ಲ. ಈ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ಅಂಗಡಿಯಲ್ಲಿ ಮಾರಾಟ ಮಾಡಿದ್ರೆ ಸ್ವಲ್ಪ ದುಡ್ಡಾದ್ರೂ ಸಿಗಬಹುದು. ಆ ದುಡ್ಡಿನಿಂದ ನಮಗೆ ಊಟಕ್ಕೆ ಸ್ವಲ್ಪ ಸಹಾಯವಾಗುತ್ತೆ. ಇಷ್ಟಕ್ಕೂ ನಾನು ಸ್ಕೂಲ್ಗೆ ಹೋದ್ರೆ ನಿಮಗೆ ಮತ್ತು ಅಂಜಲಿಗೆ ಊಟ ಯಾರು ಹಾಕ್ತಾರೆ? ಅಮ್ಮ ಅಳುತ್ತಾ, ಮಗ, ನೀನು ಚೆನ್ನಾಗಿ ಓದ್ತೀಯಾ, ನಿನ್ನ ತಂದೆ ಕೂಡ ಆಸೆ ಪಡ್ತಾ ಇದ್ರು ನೀನು ದೊಡ್ಡ ಆಫೀಸರ್ ಆಗ್ಬೇಕು ಅಂತ. ಆದ್ರೆ ನೀನು ಓದುವುದನ್ನು ನಿಲ್ಲಿಸಿ ಬಿಡ್ತೀನಿ ಅಂತ ಹೇಳ್ತೀಯಾ? ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ಕನಸುಗಳಿಂದ ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವುದಾದರೂ ಕನಸು ಕಾಣ್ಬೇಕು ಅಂದ್ರೆ ಮೊದಲು ನಾವು ಜೀವಂತವಾಗಿರ್ಬೇಕಲ್ವಾ? ಜೀವಂತವಾಗಿರಲು ನಮಗೆ ಊಟ ಬೇಕು. ಊಟ ಬೇಕು ಅಂದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಲೇಬೇಕು. ನಾನು ಈಗ ಸ್ಕೂಲಿನ ನನ್ನ ಎಲ್ಲಾ ಪುಸ್ತಕಗಳನ್ನು ಮಾರಾಟ ಮಾಡಿಬಿಟ್ಟಿದ್ದೆ. ಅದರಿಂದ ನನಗೆ ಸ್ವಲ್ಪ ದುಡ್ಡು ಸಿಕ್ತು. ಮಾರ್ಕೆಟ್ನಿಂದ ಬರಬೇಕಾದ್ರೆ ನಾನು ನನ್ನ ತಂಗಿಗಾಗಿ ಸ್ವಲ್ಪ ತಿಂಡಿಯನ್ನು ಸಹ ತೆಗೆದುಕೊಂಡು ಬಂದೆ. ಅದನ್ನು ನೋಡಿದ ತಕ್ಷಣ ಅವಳ ಮುಖದಲ್ಲಿ ಎಷ್ಟೊಂದು ಸಂತೋಷ ಬಂದಿತ್ತು. ಅವಳು ತಕ್ಷಣ ಓಡಿ ಬಂದು ಬೇಗ ಬೇಗ ಸ್ವಲ್ಪ ತಿಂಡಿಯನ್ನು ತಿಂತಾ ಇದ್ಲು. ನಾನು ಈಗ ನನ್ನ ಬಾಲ್ಯವನ್ನು, ನನ್ನ ಕನಸುಗಳನ್ನು ಎಲ್ಲವನ್ನು ಮಡಚಿ ಪಕ್ಕಕ್ಕೆ ಇಟ್ಟುಬಿಟ್ಟಿದ್ದೆ. ನನ್ನ ಸ್ನೇಹಿತರು ದಾರಿಯಲ್ಲಿ ಕಾಣಿಸಿ ಕೇಳ್ತಾ ಇದ್ರು, ಯಾಕೆ ಶಂಕರ್, ನೀನು ಸ್ಕೂಲ್ಗೆ ಬರೋದಿಲ್ವಾ ಅಂತ. ನಾನು ತಲೆ ಬಗ್ಗಿಸಿಕೊಂಡು ಅವರಿಗೆ ಹೇಳಿದೆ, ಇನ್ನು ಯಾವತ್ತೂ ನನಗೆ ಸ್ಕೂಲ್ಗೆ ಬರೋದಿಲ್ಲ. ನಾನು ಈಗ ಹೈವೇಯಲ್ಲಿ ಪ್ರತಿಯೊಂದು ಅಂಗಡಿಯಲ್ಲೂ ಪ್ರತಿಯೊಂದು ಹೋಟೆಲ್ಗೂ ಹೋಗಿ ಕೆಲಸ ಕೇಳ್ತಾ ಇದ್ದೆ. ನನ್ನ ವಯಸ್ಸನ್ನು ನೋಡಿ ಎಷ್ಟೊಂದು ಜನ ನನಗೆ ಕೆಲಸ ಕೊಡದೆ ನಗುತ್ತಾ ವಾಪಸ್ ಕಳಿಸ್ತಾ ಇದ್ರು. ಇನ್ನು ಕೆಲವರು ಮೊದಲು ಹೋಗಿ ಚೆನ್ನಾಗಿ ಓದಿಕೋ ಅಂತ ಹೇಳ್ತಾ ಇದ್ರು. ಈಗ ಮಧ್ಯಾಹ್ನವಾಗ್ಬಿಟ್ಟಿತ್ತು. ಕೊನೆಗೆ ನಾನು ಒಂದು ದೊಡ್ಡ ಹೋಟೆಲ್ಗೆ ಹೋದೆ. ಅಲ್ಲಿ ತುಂಬಾ ಜಾಸ್ತಿ ಜನರಿದ್ರು. ನಾನು ಧೈರ್ಯ ತಂದುಕೊಂಡು ಆತನ ಬಳಿ ಹೋಗಿ ಕೇಳಿದೆ, ಸರ್, ನನಗೇನಾದ್ರೂ ಕೆಲಸ ಸಿಗುತ್ತಾ ಅಂತ. ಅವರು ನನ್ನನ್ನು ವಿಚಿತ್ರವಾಗಿ ನೋಡುತ್ತಾ, ನೀನು ಏನ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ನಿಮ್ಮ ಹೋಟೆಲ್ನಲ್ಲಿ ಪಾತ್ರೆ ತೊಳಿತೀನಿ, ಕ್ಲೀನಿಂಗ್ ಮಾಡ್ತೀನಿ ಅಂತ ಹೇಳಿದೆ. ಸರ್, ನನ್ನ ತಂದೆ ತೀರಿಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ. ನನ್ನ ಅಮ್ಮ ಮತ್ತು ನನಗೆ ಒಬ್ಬ ಸಣ್ಣ ತಂಗಿ ಕೂಡ ಇದ್ದಾಳೆ ಅಂತ ಹೇಳಿದಾಗ ಅವರು ಸ್ವಲ್ಪ ಸಮಯ ಯೋಚಿಸಿ ನಂತರ ಪೊರಕೆಯನ್ನು ನನ್ನ ಕೈಗೆ ಕೊಟ್ಟು ಎಲ್ಲ ಕಡೆ ಕಸ ಗುಡಿಸುವಂತ ಹೇಳಿದ್ರು. ಅವರು ಹೇಳಿದ್ರು, ಇಲ್ಲಿ ಇರುವ ಎಲ್ಲವನ್ನು ತೆಗೆದು ನೀಟಾಗಿ ಕ್ಲೀನ್ ಮಾಡಿದ್ರೆ ನಾನು ನಿನಗೆ 500 ರೂಪಾಯಿಯನ್ನು ಕೊಡ್ತೀನಿ ಮತ್ತು ಊಟವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ರು.
500 ರೂಪಾಯಿ ಕೊಡ್ತೀನಿ ಎನ್ನುವ ಮಾತೆ ನನಗೆ ತುಂಬಾ ಮುಖ್ಯವಾಗಿತ್ತು. ಆ 500 ರೂಪಾಯಿ ಅದು ಎಲ್ಲರಿಗೂ ಕೇವಲ 500 ರೂಪಾಯಿ ಮಾತ್ರವಾಗಿತ್ತು. ಆದ್ರೆ ನನ್ನ ದೃಷ್ಟಿಯಲ್ಲಿ ಅದು ಲಕ್ಷಾಂತರ ರೂಪಾಯಿ ಆಗಿತ್ತು. ಅದು ನನಗೆ ತುಂಬಾ ಅಮೂಲ್ಯವಾಗಿತ್ತು. ನಾನು ತಕ್ಷಣ ತಲೆಯಾಡಿಸಿ ಪೊರಕೆಯನ್ನು ತೆಗೆದುಕೊಂಡು ಅಲ್ಲಿದ್ದ ಎಲ್ಲಾ ಕಸವನ್ನು ತೆಗೆದುಹಾಕಿ ನೀಟಾಗಿ ಸ್ವಚ್ಛ ಮಾಡ್ತಾ ಇದ್ದೆ. ಅಲ್ಲಿ ಎಷ್ಟೊಂದು ವಾಸನೆ ಬರ್ತಾ ಇತ್ತು ಅಂದ್ರೆ ನನಗೆ ಗಾಬರಿ ಆಗ್ತಾ ಇತ್ತು. ನನಗೆ ವಾಂತಿ ಬಂದ ಹಾಗೆ ಆಗ್ತಾ ಇತ್ತು. ಆದ್ರೂ ಹೇಗೋ ಕಷ್ಟಪಟ್ಟು ನಾನು ಬೇಗ ಬೇಗ ನನ್ನ ಕೆಲಸವನ್ನು ಮಾಡಿ ಮುಗಿಸಿದೆ. ಮಾಲೀಕರು ಈಗ ನನ್ನ ಕೈಯಲ್ಲಿ 500 ರೂಪಾಯಿಗಳನ್ನು ಕೊಟ್ಟಿದ್ರು ಮತ್ತು ಸ್ವಲ್ಪ ಊಟ ಕೂಡ ನನಗೆ ಕಟ್ಟಿಕೊಟ್ರು. ಆ ದುಡ್ಡನ್ನು ಮತ್ತು ಊಟವನ್ನು ತೆಗೆದುಕೊಳ್ಬೇಕಾದ್ರೆ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅದು ನನ್ನ ಜೀವನದ ಮೊದಲ ಸಂಪಾದನೆಯಾಗಿತ್ತು. ನಾನು ಮನೆಗೆ ಬಂದಾಗ ತುಂಬಾ ಕತ್ತಲಾಗ್ಬಿಟ್ಟಿತ್ತು. ಅಮ್ಮ ಬಾಗಿಲಿನ ಬಳಿ ನಿಂತು ನಮಗಾಗಿ ಕಾಯ್ತಾ ಇದ್ರು. ನನ್ನ ಪರಿಸ್ಥಿತಿಯನ್ನು ನೋಡಿ ಅಮ್ಮನಿಗೆ ತುಂಬಾ ದುಃಖವಾಗಿತ್ತು. ಶಂಕರ್, ಇದೇನಾಗಿದೆ ಮಗ ನಿನಗೆ? ನಾನು ತುಂಬಾ ಸಂತೋಷವಾಗಿ ಆ ದುಡ್ಡನ್ನು ಮತ್ತು ಊಟವನ್ನು ಅಮ್ಮನ ಕೈಗೆ ಕೊಟ್ಟೆ. ಅಮ್ಮ, ಇನ್ನು ಮೇಲೆ ಯಾರು ಉಪವಾಸದಿಂದ ಮಲಗೋದು ಬೇಡ ಅಂತ ಹೇಳಿದಾಗ ಆ ದುಡ್ಡನ್ನು ಅಮ್ಮ ಕಣ್ಣಿಗೆ ಒತ್ತಿಕೊಂಡು ಜೋರಾಗಿ ಅಳ್ತಾ ಇದ್ರು. ಆ ರಾತ್ರಿ ನಾವೆಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದ್ವಿ. ಆದ್ರೆ ನನ್ನ ಕೈಗಳಲ್ಲಿ ರಕ್ತ ಬರ್ತಾ ಇತ್ತು. ನನ್ನಿಂದ ಊಟ ಮಾಡಲೇ ಆಗ್ತಾ ಇರ್ಲಿಲ್ಲ. ನೋವಿನಿಂದ ನಾನು ಒದ್ದಾಡ್ತಾ ಇದ್ರೆ ಅಮ್ಮ ತನ್ನ ಕೈಯಿಂದ ನನಗೆ ಈಗ ಊಟ ತಿನ್ನಿಸ್ತಾ ಇದ್ಲು. ನಾನು ಅಂದುಕೊಳ್ತಾ ಇದ್ದೆ, ಈ ದಿನದಿಂದ ನಮ್ಮ ಜೀವನದ ಹೊಸ ದಾರಿ ಶುರುವಾಗುತ್ತೆ ಅಂತ. ಬೆಳಿಗ್ಗೆ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ನಾನು ಬೇಗ ಎದ್ದು ಹೋಟೆಲ್ಗೆ ಹೋಗ್ತಾ ಇದ್ದೆ. ಯಾಕೆಂದ್ರೆ ನಾನು ಹೋಗುವುದು ಸ್ವಲ್ಪ ತಡವಾದ್ರು ಯಜಮಾನರು ಎಲ್ಲರ ಮುಂದೆ ನಮ್ಮನ್ನು ಚೆನ್ನಾಗಿ ಬೈತಾ ಇದ್ರು. ನಾನು ಮನೆಗೆ ಬಂದಾಗ ಅಮ್ಮ ನನ್ನನ್ನು ನೋಡಿ ತುಂಬಾ ದುಃಖ ಪಡ್ತಾ ಇದ್ರು. ನಿನ್ನ ತಾಯಿ ಮತ್ತು ತಂಗಿಯ ಹೊಟ್ಟೆ ತುಂಬಿಸಲು ನೀನು ಎಷ್ಟೊಂದು ಕಷ್ಟ ಪಡ್ತಾ ಇದೀಯ ಮಗ ಅಂತ ಹೇಳ್ತಾ ಇದ್ರು. ಆ ದೇವರು ನಿನ್ನನ್ನು ಯಾವಾಗ್ಲೂ ಚೆನ್ನಾಗಿಟ್ಟಿರ್ತಾನೆ. ನಿನ್ನನ್ನು ತುಂಬಾ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗ್ತಾನೆ. ನಿನ್ನ ಜೀವನ ಈ ರೀತಿ ಹಾಳಾಗಲು ಆ ದೇವರು ಬಿಡೋದಿಲ್ಲ ಅಂತ ಆ ತಾಯಿ ಅಳುತ್ತಾ ನನಗೆ ಎಷ್ಟೋ ಆಶೀರ್ವಾದ ಕೊಡ್ತಾ ಇದ್ರು. ನಾನು ಅಂದುಕೊಳ್ತಾ ಇದ್ದೆ, ಅನಾಥರಾಗಿರುವುದು ಇಷ್ಟೊಂದು ದೊಡ್ಡ ತಪ್ಪ. ಎಲ್ಲರೂ ನಮ್ಮನ್ನು ಒಡೆಯಲು ಬೈಯಲು ಯಾಕೆ ಮುಂದೆ ಬರ್ತಾರೆ? ನಮ್ಗೆ ಯಾರು ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದೆ. ಸಮಯ ಇದೇ ರೀತಿ ಕಳೀತಾ ಇತ್ತು. ಈಗ ನಾನು ಹೋಟೆಲ್ನಲ್ಲಿ ಕೇವಲ ಕ್ಲೀನಿಂಗ್ ಕೆಲಸ ಮಾತ್ರ ಮಾಡ್ತಾ ಇರ್ಲಿಲ್ಲ. ಎಲ್ಲಾ ಕೆಲಸವನ್ನು ನಿಭಾಯಿಸ್ತಾ ಇದ್ದೆ. ಬೆಳಿಗ್ಗೆ 5 ಗಂಟೆಗೆ ಹೋಗಿ ರಾತ್ರಿ 2 ಗಂಟೆಯವರೆಗೂ ನಾನು ಅಲ್ಲಿ ಎಲ್ಲಾ ಕೆಲಸ ಮಾಡ್ತಾ ಇದ್ದೆ. ಒಂದು ದಿನ ನನ್ನ ಸ್ಕೂಲಿನಲ್ಲಿ ಓದುತ್ತಿದ್ದಂತಹ ವಿಜಯ್ ಆ ಹೋಟೆಲ್ಗೆ ಬಂದ. ಅವನು ನನ್ನನ್ನು ಅಲ್ಲಿ ಗುರುತು ಹಿಡಿದಿದ್ದ. ಅವನು ತನ್ನ ತಂದೆಗೆ ಹೇಳ್ತಾ ಇದ್ದ, ಅಪ್ಪ, ಇವನು ನಮ್ಮ ಜೊತೆ ಓದ್ತಾ ಇದ್ದಂತಹ ಶಂಕರ್. ನಮ್ಮ ಕ್ಲಾಸಿನಲ್ಲಿ ಯಾವಾಗಲೂ ಮೊದಲ ರ್ಯಾಂಕಿನಲ್ಲಿ ಪಾಸ್ ಆಗ್ತಾ ಇದ್ದ. ಇಲ್ಲಿ ನೋಡಿ ಇವನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು. ನಾನು ಏನು ಮಾತನಾಡ್ತಾ ಇರ್ಲಿಲ್ಲ. ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ನನ್ನ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದೆ. ಕೆಲಸ ಮುಗಿಸಿಕೊಂಡು ನಾನು ಮನೆಗೆ ಬಂದಾಗ ಅಮ್ಮ ಮಲಗದೆ ಬಟ್ಟೆ ಹೊಲಿತಾ ಇದ್ಲು. ಅವರು ಆ ಸಣ್ಣ ಬೆಳಕಿನಲ್ಲಿಯೇ ಬೇರೆಯವರ ಬಟ್ಟೆಗಳನ್ನು ಹೊಲಿತಾ ಇದ್ರು. ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ಈ ಸಣ್ಣ ವಯಸ್ಸಿನಲ್ಲಿಯೇ ನೀನೊಬ್ಬನೇ ಇಷ್ಟೊಂದು ಭಾರವನ್ನು ಹೊರಲು ಸಾಧ್ಯವಿಲ್ಲ ಮಗ. ನಾನು ಕೂಡ ನನ್ನ ಕೈಯಲ್ಲಿ ಆದಷ್ಟು ನಿನಗೆ ಸಹಾಯ ಮಾಡ್ತೀನಿ ಅಂತ. ಅಂಜಲಿ ಈಗ ಸ್ವಲ್ಪ ದೊಡ್ಡವಳಾಗ್ತಾ ಇದ್ಲು. ಅವಳು ಕೂಡ ಮನೆಯ ಎಲ್ಲಾ ಕೆಲಸವನ್ನು ನೋಡಿಕೊಳ್ತಾ ಇದ್ಲು. ನಮ್ಮ ಎದುರುಗಡೆ ಮನೆಯಲ್ಲಿದ್ದ ನನ್ನ ಅಣ್ಣ ಈಗ ಅವನು ಆ ಮನೆಯನ್ನು ಕೊಂಡುಕೊಂಡಿದ್ದ. ಅವರ ಜೀವನಗಳು ಮೊದಲಿನಂತೆಯೇ ತುಂಬಾ ಸಂತೋಷವಾಗಿ ಕಳೀತಾ ಇದ್ವು. ನನ್ನ ತಂಗಿ ಆಗಾಗ ಕೇಳ್ತಾ ಇದ್ಲು, ಅಣ್ಣ ಇಲ್ಲೇ ಇದ್ರು ನಮ್ಮ ಮನೆಗೆ ಯಾಕೆ ಬರೋದಿಲ್ಲ? ನಮ್ಮ ಬಳಿ ಯಾಕೆ ಅವನು ಮಾತನಾಡೋದಿಲ್ಲ? ಅವರು ಯಾಕೆ ನಮಗೆ ಸಹಾಯ ಮಾಡೋದಿಲ್ಲ ಅಂತ. ಆಗ ಅಮ್ಮ ಹೇಳ್ತಾ ಇದ್ರು, ಈಗ ಅವರಿಗೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಆ ದೇವರು ನಮಗೆ ಎಷ್ಟು ಕೊಟ್ಟಿದ್ದಾರೋ ನಾವು ಅದರಲ್ಲೇ ಸಂತೋಷವಾಗಿರ್ಬೇಕು. ನಮಗೆ ಅವರ ಅವಶ್ಯಕತೆ ಇಲ್ಲ ಅಂತ. 9 ವರ್ಷಗಳು ಇದೇ ರೀತಿ ಕಳೆದು ಹೋಗಿದ್ವು. ಈ 9 ವರ್ಷಗಳಲ್ಲಿ ನಮ್ಮ ಜೀವನ ಪೂರ್ತಿಯಾಗಿ ಬದಲಾಗಿ ಬಿಡ್ತು. ಈ 9 ವರ್ಷ ನಾನು ಹೋಟೆಲ್ನಲ್ಲಿ ಕ್ಲೀನಿಂಗ್ ಕೆಲಸ ಮಾಡುತ್ತಾ ಸುರಿಸಿದ ಕಣ್ಣೀರು ಅದು ವೃಥಾ ಆಗಲಿಲ್ಲ. ದೇವರು ನನ್ನ ಕಣ್ಣೀರನ್ನು ನೋಡಿ ನನಗೆ ಅದರ ಫಲವನ್ನು ಕೊಟ್ಟಿದ್ರು. ಈ ದಿನ ನಾನು ಈ ನಗರದ ಒಂದು ದೊಡ್ಡ ಹೋಟೆಲ್ಗೆ ಮಾಲೀಕನಾಗಿದ್ದೆ. ನನ್ನ ಬಳಿ ಈಗ ನನಗೆ ಅಂತ ಸ್ವಂತ ಗಾಡಿ ಮತ್ತು ನನ್ನದು ಅಂತ ಒಂದು ಸ್ವಂತ ಮನೆ ಕೂಡ ಇತ್ತು. ಈಗ ನನ್ನ ಅಮ್ಮ ಬೇರೆಯವರ ಬಟ್ಟೆ ಹೊಲಿತಾ ಇರಲಿಲ್ಲ. ನನ್ನ ತಂಗಿ ಮದುವೆಯನ್ನು ಕೂಡ ನಾನು ತುಂಬಾ ಅದ್ದೂರಿಯಾಗಿ ಮಾಡಿದೆ. ಆ ಹಳೆ ಮನೆಯನ್ನು, ಆ ಗಲ್ಲಿಗಳನ್ನು ಬಿಟ್ಟು ನಾವು ಬಹಳ ಮುಂದೆ ಬಂದ್ಬಿಟ್ಟಿದ್ವಿ. ಆದರೆ ನನ್ನ ಹೃದಯದ ಒಂದು ಮೂಲೆಯಲ್ಲಿ ಎಲ್ಲ ಹಳೆಯ ನೆನಪುಗಳು ಇನ್ನೂ ಹಾಗೆಯೇ ಜೀವಂತವಾಗಿದ್ವು. ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೆ ಅಂದ್ರೆ ನನ್ನ ಕಷ್ಟ ಈಗ ನನಗೆ ಒಳ್ಳೆಯ ಫಲವನ್ನು ಕೊಟ್ಟಿತ್ತು. ನಾನು ಒಂದು ಸಣ್ಣ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾ ಅಲ್ಲಿಂದ ದೊಡ್ಡ ಹೋಟೆಲ್ಗೆ ಕೆಲಸಕ್ಕೆ ಹೋದೆ. ಆ ಸಣ್ಣ ಹೋಟೆಲ್ನಲ್ಲಿ ಯಾರು ನನ್ನ ಕೆಲಸವನ್ನು ಗುರುತಿಸಲಿಲ್ಲ. ಆದ್ರೆ ಆ ದೊಡ್ಡ ಹೋಟೆಲ್ನಲ್ಲಿ ನನ್ನ ಕಷ್ಟವನ್ನು ಗುರುತಿಸಿ ಆ ಮಾಲೀಕರು ನನ್ನನ್ನು ತಮ್ಮ ಪಾರ್ಟ್ನರ್ ಮಾಡಿಕೊಂಡ್ರು. ನಿಧಾನವಾಗಿ ಅವರು ಪೂರ್ತಿ ಹೋಟೆಲ್ ಅನ್ನು ನನ್ನ ಕೈಗೆ ಒಪ್ಪಿಸಿದ್ರು. ನಾನು ಈಗ ಆ ಹೋಟೆಲ್ನಲ್ಲಿ 50% ಪಾರ್ಟ್ನರ್ ಆಗಿದ್ದೆ. ಆದರೂ ಅವರು ಈಗಲೂ ನನ್ನನ್ನು ತಮ್ಮ ಸ್ವಂತ ಮಗನ ರೀತಿ
ರೀತಿಯೇ ನೋಡ್ತಾ ಇದ್ರು. ನನ್ನ ನಿಯತ್ತಿನ ಬಗ್ಗೆ, ನನ್ನ ಕಷ್ಟದ ಬಗ್ಗೆ ಎಷ್ಟೋ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು. ಒಂದು ಸಾಯಂಕಾಲ ನಾನು ನನ್ನ ಹೋಟೆಲ್ ಆಫೀಸ್ ರೂಮ್ ನಲ್ಲಿ ಕುಳಿತುಕೊಂಡು ಫೈಲ್ಗಳನ್ನು ನೋಡ್ತಾ ಇರ್ಬೇಕಾದ್ರೆ ಆಗಲೇ ಮ್ಯಾನೇಜರ್ ಒಳಗೆ ಬಂದು ಹೇಳಿದ್ರು, ಸರ್, ಹೊರಗೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಅವನಿಗೆ ತುಂಬಾ ಹುಷಾರಿಲ್ಲ ಅನ್ಸುತ್ತೆ. ಅವರು ಕೇಳ್ಕೊಳ್ತಾ ಇದ್ದಾರೆ, ದಯವಿಟ್ಟು ನನಗೆ ಒಂದು ಸಣ್ಣ ಕೆಲಸನಾದ್ರೂ ಕೊಡಿ ಅಂತ. ನಾವು ಅವನನ್ನು ಓಡಿಸ್ಬಿಟ್ವಿ, ಆದರೂ ಅವನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ನಾವು ಇಲ್ಲ ಅಂದಾಗ ಅವನು ತುಂಬಾ ಜೋರಾಗಿ ಅಳ್ತಾ ಇದ್ದ ಅಂತ ಹೇಳಿದಾಗ ನಾನು ಮ್ಯಾನೇಜರ್ಗೆ ಹೇಳಿದೆ, ಅವನನ್ನು ಒಳಗೆ ಕರೆದುಕೊಂಡು ಬನ್ನಿ ಅಂತ. ಆ ವ್ಯಕ್ತಿ ಹಳೆಯ ಹರಿದ ಬಟ್ಟೆಗಳನ್ನು ಹಾಕಿಕೊಂಡಿದ್ರು. ಅವರ ಕೈ ಕಾಲುಗಳು ನಡುಗ್ತಾ ಇದ್ವು. ಅವನ ತಲೆಯ ಕೂದಲು ಕೂಡ ಬೆಳ್ಳಗಾಗಿ ಬಿಟ್ಟಿತ್ತು. ಅವರು ತಮ್ಮ ನಡುಗುತ್ತಿರುವ ಕೈಗಳನ್ನು ಜೋಡಿಸಿ ನನಗೆ ನಮಸ್ಕಾರವನ್ನು ಮಾಡಿದಾಗ ಆ ಧ್ವನಿಯನ್ನು ನಾನು ಎಷ್ಟೇ ಸಾವಿರ ಜನರ ಮಧ್ಯೆ ಕೂಡ ಗುರುತು ಹಿಡಿಯಬಲ್ಲೆ. ಯಾಕೆಂದ್ರೆ ಇದು ನನ್ನ ಅಣ್ಣ ರಮೇಶ್ನ ಧ್ವನಿಯಾಗಿತ್ತು. ಇವನು ಅದೇ ಅಣ್ಣ ನನ್ನ ತಂದೆ ಸಾಯುವ ಸ್ಥಿತಿಯಲ್ಲಿದ್ರೆ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸದೆ ಅವರನ್ನು ಸಾಯಲು ಬಿಟ್ಟು ಬಿಟ್ಟಿದ್ದ. ಮನೆಯ ಜವಾಬ್ದಾರಿಗಳನ್ನು ಹೊರಲಾಗುವುದಿಲ್ಲ ಅಂತ ಅಮ್ಮನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದ. ಸ್ವಂತ ತಂಗಿ ತಮ್ಮನನ್ನು ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗೆ ತಳ್ಳಿದ್ದ. ಅಣ್ಣ ಈಗ ತಲೆ ಬಗ್ಗಿಸಿಕೊಂಡು ನಿಂತಿದ್ದ. ಅವನು ನನ್ನನ್ನು ಗುರುತು ಹಿಡಿಯಲಿಲ್ಲ. ಯಾಕೆಂದ್ರೆ ನಾನು ಈಗ ದೊಡ್ಡವನಾಗ್ಬಿಟ್ಟಿದ್ದೆ. ಅವರು ನನ್ನ ಮುಂದೆ ಕೈ ಜೋಡಿಸಿ, ಯಜಮಾನರೇ, ನೀವು ತುಂಬಾ ಒಳ್ಳೆಯವರು, ತುಂಬಾ ದಯೆ ಇರುವವರು ಅಂತ ಎಲ್ರೂ ಹೇಳ್ತಾರೆ. ದಯವಿಟ್ಟು ನನಗೇನಾದರೂ ಒಂದು ಕೆಲಸ ಕೊಡಿ. ನಾನು ಎಲ್ಲಾ ಕೆಲಸವನ್ನು ಮಾಡ್ತೀನಿ. ನನ್ನ ಮಗುವಿಗೆ ತುಂಬಾ ಹುಷಾರಿಲ್ಲ. ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ. ನಮ್ಮ ಬಳಿ ಈಗ ತಲೆಮರೆಸಿಕೊಳ್ಳಲು ಸಹ ಯಾವುದೇ ಜಾಗವಿಲ್ಲ. ನಾನು ಎಷ್ಟೋ ದಿನದಿಂದ ತುಂಬಾ ಹಸಿವಿನಲ್ಲಿದ್ದೇನೆ. ದಯವಿಟ್ಟು ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದ. ಅಣ್ಣನ ಈ ಸ್ಥಿತಿಯನ್ನು ನೋಡಿ ನನಗೆ ಹಳೆಯ ದಿನಗಳು ನೆನಪಿಗೆ ಬಂದಿದ್ವು. ಆ ದಿನ ನಾನು ಅವನ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದೆ, ಹಸಿವಿನಿಂದ ನನ್ನ ತಂಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ, ದಯವಿಟ್ಟು ಸಹಾಯ ಮಾಡಿ ಅಂತ. ಆದ್ರೆ ಆ ದಿನ ಅವನು ನನ್ನನ್ನು ಮನೆಯಿಂದ ಹೊರಗೆ ತಳ್ಳಿದ. ನಾನು ಕೂಡ ಅವನನ್ನು ಹೊರಗೆ ತಳ್ಳಬೇಕು ಅಂತ ಅಂದುಕೊಂಡೆ. ಆದ್ರೆ ನನ್ನನ್ನು ನಾನು ಸಂಭಾಳಿಸಿಕೊಂಡು, ರಮೇಶಣ್ಣ, ನೀವು ನನ್ನನ್ನು ಗುರುತು ಹಿಡಿದ್ಯಾ? ಅವನು ಎಷ್ಟೋ ಗಾಬರಿಯಿಂದ ತಲೆಯನ್ನು ಎತ್ತಿ ನನ್ನನ್ನೇ ನೋಡ್ತಾ ಇದ್ದ. ನನ್ನ ಮುಖವನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ನಾಚಿಕೆ ಮತ್ತು ಭಯ ಕಾಣಿಸ್ತಾ ಇತ್ತು. ನನ್ನನ್ನು ನೋಡಿದ ತಕ್ಷಣ ಅವನು ಜೋರಾಗಿ ಅಳಲು ಶುರು ಮಾಡಿದ. ಶಂಕರ್, ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಪ್ಪ. ನಾನು ನಿಮ್ಮ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡೆ. ನನ್ನ ಅಮ್ಮ ಎಲ್ಲಿದ್ದಾರೆ? ನನ್ನ ತಂಗಿ ಅಂಜಲಿ, ಅವಳು ಎಲ್ಲಿದ್ದಾಳೆ ಅಂತ ಕೇಳ್ತಾ ಇದ್ರು. ಅಣ್ಣ, ನಿಮಗೆ ಈಗ ನಿಮ್ಮ ತಾಯಿ ಮತ್ತು ತಂಗಿಯ ನೆನಪಾಗ್ತಾ ಇದೆಯಾ? ನಿಮಗೆ ಆ ದಿನ ನಮ್ಮ ಮೇಲೆ ಕರುಣೆ ಬರ್ಲಿಲ್ಲ. ನಿಮ್ಮ ತಂದೆಯ ಮೇಲೆ ನಿಮಗೆ ಅನುಕಂಪ ಬರ್ಲಿಲ್ಲ. ಅಪ್ಪ ಅಮ್ಮ ಅಂದುಕೊಳ್ತಾ ಇದ್ರು, ನೀವು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಮಾಡಿ ನಮ್ಮ ಬಡತನವನ್ನು ದೂರ ಮಾಡ್ಬೇಕು ಅಂತ. ಆದ್ರೆ ನೀವು ಏನ್ ಮಾಡಿದ್ರಿ? ನೀವು ಅವರ ಎಲ್ಲಾ ಆಸೆಗಳನ್ನು ಕೊಂದು ಹಾಕಿ ನಿಮ್ಮ ದಾರಿಯನ್ನು ನೀವು ನೋಡ್ಕೊಂಡ್ರಿ. ಆಗ ಅಣ್ಣ ಹೇಳ್ತಾ ಇದ್ದ, ನೀನು ಹೇಳ್ತಾ ಇರೋದು ಸತ್ಯ. ನಾನು ನಿಮ್ಮ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡಿದ್ದೆ. ಸಂಬಂಧಗಳನ್ನು ನಾನು ಬೇಡ ಅಂತ ದೂರ ಮಾಡಿಕೊಂಡಿದ್ದೆ. ಆದ್ದರಿಂದಲೇ ಆ ದೇವರು ನನಗೆ ಈ ದಿನ ಇಷ್ಟು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ನಾನು ನನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ನನ್ನ ಹೆತ್ತವರು, ಒಡ ಹುಟ್ಟಿದವರ ಜೊತೆ ಎಲ್ಲ ಸಂಬಂಧ ಮುರಿದುಕೊಂಡೆ. ಅದಕ್ಕೆ ಅವಳ ಜೊತೆ ಏನೂ ಒಳ್ಳೆಯದಾಗ್ಲಿಲ್ಲ. ಅವಳು ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಇಲ್ಲೇ ಅನುಭವಿಸಿ ಹೋಗಿದ್ದಾಳೆ. ನೀವುಗಳು ಏರಿಯಾವನ್ನು ಬಿಟ್ಟು ಹೋದಾಗ ಸ್ವಲ್ಪ ದಿನಗಳಲ್ಲೇ ಪ್ರೀತಿಯ ಆರೋಗ್ಯ ತುಂಬಾ ಕೆಡ್ತಾಯ್ತು. ಡಾಕ್ಟರ್ ಬಳಿ ತೋರಿಸಿದ್ರೆ ನಮ್ಗೆ ಗೊತ್ತಾಯ್ತು ಅವಳು ತಾಯಿ ಆಗ್ತಾ ಇದ್ದಾಳೆ ಅಂತ. ಡೆಲಿವರಿ ಆದ ನಂತರ ಕೂಡ ಅವಳ ಆರೋಗ್ಯ ಸರಿ ಹೋಗ್ಲಿಲ್ಲ. ಮತ್ತೆ ನಾವು ಆಸ್ಪತ್ರೆಯಲ್ಲಿ ತೋರಿಸಿದಾಗ ನಮಗೆ ಗೊತ್ತಾಯ್ತು ಅವಳಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ. ಅವಳು ಎಲ್ಲವನ್ನೂ ಮರೆತು ಹೋಗ್ತಾ ಇದ್ಲು. ನಾನು ಎಷ್ಟೋ ಕಷ್ಟಪಟ್ಟು ಅವಳಿಗೆ ಚಿಕಿತ್ಸೆ ಕೊಡಿಸಿದೆ. ಅವಳ ಚಿಕಿತ್ಸೆಯಲ್ಲೇ ನಾನು ಸರ್ವನಾಶವಾಗ್ಬಿಟ್ಟೆ. ಆದ್ರೂ ಅವಳು ಮಾತ್ರ ಜೀವಂತವಾಗಿ ಉಳಿಯಲಿಲ್ಲ. ನನ್ನ ಬಳಿ ಈಗ 3 ವರ್ಷದ ಒಬ್ಬ ಸಣ್ಣ ಮಗನಿದ್ದಾನೆ. ಮಗುವಿಗೆ ಹೊಟ್ಟೆ ತುಂಬಿಸಲು ಕೂಡ ನನ್ನ ಬಳಿ ಏನೂ ಇಲ್ಲ. ತುಂಬಾ ದಿನದಿಂದ ಮಗುವಿನ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ. ಡಾಕ್ಟರ್ ಹೇಳ್ತಾ ಇದ್ರು, ಸಮಯಕ್ಕೆ ಸರಿಯಾಗಿ ಅವನಿಗೆ ಚಿಕಿತ್ಸೆ ಕೊಡಿಸಲಿಲ್ಲ ಅಂದ್ರೆ ಮಗು ಕೂಡ ಸತ್ತು ಹೋಗುತ್ತೆ ಅಂತ. ನಾನು ತುಂಬಾ ಹಸಿವಿನಿಂದ ಇದ್ದೇನೆ. ನನ್ನ ಮನೆಯನ್ನು ಕೂಡ ಮಾರಾಟ ಮಾಡಿಬಿಟ್ಟಿದ್ದೀನಿ. ಈಗ ನನ್ನ ಬಳಿ ಇರಲು ಸ್ವಲ್ಪ ಜಾಗ ಕೂಡ ಇಲ್ಲ. ನನ್ನ ಮಗು ಈ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಜೀವ ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ನಾನು ಮಾಡಿದ ಎಲ್ಲಾ ಪಾಪಗಳಿಗೂ ಆ ದೇವರು ನನಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದ್ದಾರೆ. ಶಂಕರ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನನಗೆ ನೀನು ಸಹಾಯ ಮಾಡು ಅಂತ ಹೇಳಿ ನನ್ನ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದ. ನಾನು ಅವರನ್ನು ಎಬ್ಬಿಸಿ ಚೇರ್ ಮೇಲೆ ಕೂರಿಸಿದೆ. ಮ್ಯಾನೇಜರ್ಗೆ ಹೇಳಿದೆ, ಅವರಿಗಾಗಿ ಊಟವನ್ನು ತೆಗೆದುಕೊಂಡು ಬನ್ನಿ ಅಂತ. ನಾನು ತುಂಬಾ ಶಾಂತವಾಗಿ ಹೇಳಿದೆ, ಅಣ್ಣ, ನಾನು ನಿಮ್ಮ ಮೇಲೆ ಸೇಡನ್ನು ತೀರಿಸಿಕೊಳ್ಳುವುದಿಲ್ಲ. ಯಾಕೆಂದ್ರೆ ನೀವು ನಮ್ಮ ಅಣ್ಣ. ಅಪ್ಪ ಅಮ್ಮ ನನಗೆ ಕೊಟ್ಟ ಸಂಸ್ಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಆದ್ರೆ ಆ ದಿನ ಇದೇ ಸ್ಥಿತಿಯಲ್ಲಿ ನಾವಿರ್ಬೇಕಾದ್ರೆ ನೀವು ಎಲ್ಲವನ್ನೂ ಮರೆತು ಬಿಟ್ಟಿದ್ರಿ. ಆದ್ರೆ ನಾನು ಆ ರೀತಿ ಏನು ಮಾಡೋದಿಲ್ಲ. ನಾನು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ.
ಊಟ ಮಾಡಿದ ನಂತರ ಅಣ್ಣ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಅಣ್ಣನ ಮಗನಿಗೆ ಆರೋಗ್ಯ ತುಂಬಾ ಕೆಟ್ಟೋಗಿತ್ತು. ಅವನ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿರ್ಲಿಲ್ಲ. ನಾನು ಆ ಮಗುವಿಗೆ ಚಿಕಿತ್ಸೆ ಕೊಡಿಸಿದೆ. ಅಣ್ಣ ಹೇಳ್ತಾ ಇದ್ದ, ಅಮ್ಮ ಮತ್ತು ಅಂಜಲಿಯ ಜೊತೆ ಕ್ಷಮಾಪಣೆ ಕೇಳ್ಬೇಕು ಅಂತ. ಅಂಜಲಿ ಈಗ ತನ್ನ ಗಂಡನ ಜೊತೆ ಲಂಡನ್ ನಲ್ಲಿ ಸಂತೋಷವಾಗಿದ್ಲು. ಅಣ್ಣನನ್ನು ನೋಡಿ ಅಮ್ಮ ತುಂಬಾ ಕೋಪ ಮಾಡ್ಕೊಂಡ್ರು. ಅವನ ಜೊತೆ ಆಕೆಗೆ ಮಾತನಾಡಲು ಕೂಡ ಇಷ್ಟವಿರ್ಲಿಲ್ಲ. ಅಮ್ಮನಿಗೆ ಅಣ್ಣನ ಎಲ್ಲ ಸತ್ಯ ಗೊತ್ತಾದಾಗ ಆಗ ಅವರು ಅಣ್ಣನನ್ನು ಕ್ಷಮಿಸಿಬಿಟ್ರು. ಅಣ್ಣ ಈಗಲೂ ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅಣ್ಣ ಈಗ ತಮ್ಮ ಸಣ್ಣ ಮಗನ ಜೊತೆ ನಮ್ಮ ಮನೆಯಲ್ಲಿ ನಮ್ಮ ಜೊತೆನೆ ವಾಸವಿದ್ದಾರೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.